ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಓಕೆ, ಯಾಕೆ ಅಂತ? ನನಗೆ ಲವ್ ಅಂತ ಅಂದ್ರೆ ಮೋಸ ಅನ್ಸುತ್ತೆ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಎಕ್ಸಾಕ್ಟ್ಲಿ. ಹಾಗಾಗಿ ಐ ಥಿಂಕ್ ಯಾರೊಬ್ರು ವ್ಯಕ್ತಿನ ನೋಡಿದ ತಕ್ಷಣ ಪ್ಲೀಸ್ ಡೋಂಟ್ ಜಡ್ಜ್. ಟಕೀಲಾ ಅಂದಿದ ತಕ್ಷಣ ಎಲ್ರಿಗೂ ಏನೋ ಒಂದು ಕಿಕ್ ಕೊಡುತ್ತೆ ಗುರು ಅನ್ಸುತ್ತೆ. ಸೊ ಟಕೀಲಾ ನಿಮ್ಮ ಸಿನಿಮಾನು ಅದೇ ರೀತಿ ಇರ್ಬೋದಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಟಕೀಲಾ ಆಕ್ಚುಲಿ ಒರಿಜಿನಲ್ ಟಕೀಲಾ ಯಾವ ಥರ ಕಿಕ್ ಕೊಡುತ್ತೆ, ಬಟ್ ಇಲ್ಲಿ ಸಿನಿಮಾ ಕಿಕ್ ಅನ್ನೋದು ಖಂಡಿತ ಜನಕ್ಕೆ ಒಂದು ಚೂರು ನಾಟಕ ಬಿಕಾಸ್ ಈ ಸ್ಟೋರಿನ ವೆನ್ ಹಿ ವಾಸ್ ರೈಟಿಂಗ್, ಹಿ ಅಂಡ್ ಹಿಸ್ ವೈಫ್ ಕತೆ ಬರ್ತಿತ್ತು ಆ್ಯಂಡ್ ಇಟ್ ಈಸ್ ಅ ರಿಯಲ್ ಸ್ಟೋರಿ. ಸೊ ಐ ಜಸ್ಟ್ ರಿಕ್ವೆಸ್ಟ್ ಪೀಪಲ್ ಲೈಕ್ ಅದನ್ನ ತುಂಬ ಏನು ಇಬ್ಬರು ಹಿಂಗೆ ಮಾಡ್ಬಿಟ್ರು ಅನ್ನೋದಕ್ಕಿಂತ ಸಿನಿಮಾಗೆ ಬೇಕು, ನಮ್ಮ ನಿರ್ದೇಶಕ ನಿರ್ಮಾಪಕ ಬೇಕು, ಆ ಸಿನಿಮಾಗೆ ಅದಿದ್ರೆ ಅಂದರೆ ಅದು ಬರೀ ಜನಕ್ಕೆ ಅಟ್ರಾಕ್ಟ್ ಮಾಡೋಕ್ಕಂತ. ಸೊ ಈ ಸಿನಿಮಾಗೆ ನಿಮಗೆ ದರ್ಶನ್ ಕಡೆಯಿಂದ ಏನಾದರೂ ಸಪೋರ್ಟ್ ಸಿಗ್ತಿದೆಯಾ ಹೆಂಗೆ ಅಂತ? ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ ಔಟ್ ಟಾಕೀಸ್. ಟಕೀಲಾ ಸಿನಿಮಾ ತಂಡದವರು ಇವತ್ತು ನನ್ನೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಟಕೀಲಾ ಸಿನಿಮಾ ಇದೇ ಮೇ 16 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾದ ನಾಯಕ ನಟ ಧರ್ಮ ಕೀರ್ತಿರಾಜ್ ಅವರು ಹಾಗೆಯೇ ನಾಯಕಿ ನಿಖಿತಾ ಸ್ವಾಮಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ತೆ ನಿಖಿತಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿಮಾ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಸರ್? ಗುಡ್ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಶುರು ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿನ್ನೆ ಒಂದು ಟ್ರೇಲರ್ ಲಾಂಚ್ ಮಾಡಿದ್ವಿ, ಸೊ ಸಾಂಗ್ ಲಾಂಚ್ ಮಾಡಿದ್ವಿ. ಸೊ ಜನದ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ಟಕೀಲಾ ಅನ್ನೋ ಒಂದು ಸಿನಿಮಾ ಸ್ವಲ್ಪ ರೀಚ್ ಔಟ್ ಆಗೈತೆ. ಲೈಕ್ ಸ್ವಲ್ಪ ಸೈಲೆಂಟ್ ಆಗಿದ್ವಿ, ಶೂಟಿಂಗ್ ಎಲ್ಲ ಮುಗಿಯೋವರೆಗೂ ಏನು ಪ್ರಚಾರ ಮಾಡೋದು ಬೇಡ ಅಂತ. ಸೊ ಇವಾಗ ಶುರು ಮಾಡಿದ ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಆಟೋ ಪ್ರಮೋಷನ್ಸ್ ಎಲ್ಲ ತುಂಬಾ ಜೋರಾಗಿ ನಡೀತಾ ನಿನ್ನೆ ಆಕ್ಚುಲಿ. ಹೌದೌದು, ಹೌದು. ತಂದೆಯವರು ಬಂದಿದ್ರು, ಅದೇ ಅದು ಆಟೋ ಸ್ಟಿಕ್ಕರ್ಸ್ ಎಲ್ಲ ಅನ್ಸೋದು. ಹೌದು. ಆಮೇಲೆ ನಮಗೆ ಸ್ವಲ್ಪ ಅದು ಆಟೋ ಓಡಿಸೋ ಹುಚ್ಚು ಅವಾಗಿಂದ. ಓಕೆ, ಓಡಿಸ್ತೀರಾ ನೀವು? ಸೆಕೆಂಡ್ ಟೈಮ್. ಸೊ ಅದೊಂದು ಇಷ್ಟ ಆಯ್ತು. ಪ್ರತಿಯೊಬ್ರು ತುಂಬಾ ವೈರಲ್ ಆಗಿದೆ ಅಂತ ಹೇಳಿದ್ರು. ಹೌದು. ನಿಖಿತಾ ಸ್ವಾಮಿ ಅವರು CW ಕೇನಲ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರೆ, ಆ ಫೀವರ್ ಎಲ್ಲ ಮುಗಿತಾ ಇವಾಗ? ಮುಗ್ದಿದೆ. ಓಕೆ. ಆಕ್ಚುಲಿ ಟೈಟಲ್ ತುಂಬಾ ವಿಭಿನ್ನವಾಗಿದೆ ಸರ್, ಟಕೀಲಾ. ಟಕೀಲಾ ಅಂದಿದ ತಕ್ಷಣ ಎಲ್ರಿಗೂ ಏನೋ ಒಂದು ಕಿಕ್ ಕೊಡುತ್ತೆ ಗುರು ಅನ್ಸುತ್ತೆ. ಸೊ ಟಕೀಲಾ ನಿಮ್ಮ ಸಿನಿಮಾನು ಅದೇ ರೀತಿ ಇರ್ಬೋದಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಟಕೀಲಾ ಆಕ್ಚುಲಿ ಒರಿಜಿನಲ್ ಟಕೀಲಾ ಯಾವ ಥರ ಕಿಕ್ ಕೊಡುತ್ತೆ, ಬಟ್ ಇಲ್ಲಿ ಸಿನಿಮಾ ಕಿಕ್ ಅನ್ನೋದು ಖಂಡಿತ ಜನಕ್ಕೆ ಒಂದು ಚೂರು ನಾಟುತ್ತೆ ಸಬ್ಜೆಕ್ಟ್. ಓಕೆ. ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯನ ಲೈಫಲ್ಲೂ ಎಲ್ಲೋ ಒಂದ್ ಕಡೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ದುಡುಕಿ ನಿರ್ಧಾರಗಳು ತಗೊಂಡ್ರೆ ಏನಾಗ್ಬಿಡುತ್ತೆ, ಇಲ್ಲ ತುಂಬಾ ಏನಾದ್ರು ಅತಿ ಹೆಚ್ಚು ಆಗ್ಬಿಟ್ರೆ ಜೀವನದಲ್ಲಿ ಏನಾಗುತ್ತೆ. ಸೊ ಆ ಇದು ನಿಟ್ಟಲ್ಲಿ ನೋಡಿದಾಗ ಡೆಫಿನೆಟ್ಲಿ ಇದೊಂದು ಚಿಕ್ಕ ಮೆಸೇಜ್ ಇದೆ. ಸ್ವಲ್ಪ ಯೋಚನೆ ಮಾಡಿ ಜೀವನದ ಮುಂದೆ ಹೆಜ್ಜೆ ಇಡ್ಬೇಕಂತ ಒಂದಿದೆ. ಟೈಟಲ್ ಟ್ಯಾಗ್ ಲೈನ್ ಕಿಕ್ಕೋ ಅಂತ ಕೊಟ್ಟಿರೋದೇ ಅದೇ ರೀಸನ್. ಓಕೆ. ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಯಾವ ತರ ಕಿಕ್ ಬರುತ್ತೆ ಅನ್ನೋದನ್ನ ಆಡಿಯನ್ಸೇ ಹೇಳ್ತಾರೆ. ಓಕೆ. ಲೈಫ್ ಕಿಕ್ ಬರುತ್ತೋ ಅಥವಾ ಒಂದು ಫನ್ ಕಿಕ್ ಬರುತ್ತೋ, ಲವ್ ಕಿಕ್ ಬರುತ್ತೋ ಏನನ್ನೋದನ್ನ ಆ ಸಿನಿಮಾ ನೋಡ್ಬೇಕು. ಜನರೇ ನಿರ್ಧಾರ ಮಾಡಬೇಕು ಅನ್ನೋದನ್ನ ಆ ಜನರಿಗೆ ಬಿಟ್ಬಿಟ್ಟಿದ್ದೀರಾ. ನಾನು ನಿನ್ನೆ ಟ್ರೈಲರ್ ಲಾಂಚಿಗೆ ಬಂದಾಗ ನನಗೆ ಆಕ್ಚುಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದ್ ಕಡೆ ನೋಡಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತು, ಮತ್ತೊಂದ್ ಕಡೆ ಲವ್ ಸ್ಟೋರಿ ಅನ್ನಿಸ್ತು, ಇನ್ನೊಂದ್ ಕಡೆ ನೋಡಿದ್ರೆ ಏನಾದ್ರೂ ಮರ್ಡರ್ ಮಿಸ್ಟ್ರಿನಾ ಅಂತಾನು ಅನ್ನಿಸ್ತು. ಸೊ ನೀವು ಏನ್ ಹೇಳಕ್ ಹೊರಟಿದ್ದೀರಾ? ಒಟ್ಟಾರೆ ಟಕೀಲಾ ಏನ್ ಹೇಳ್ತಿದೆ, ಏನ್ ಹೇಳಕ್ ಹೊರಟಿದೆ ಅಂತ? ಅಂದ್ರೆ ಟಕೀಲಾ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇವಾಗ ಟ್ರೈಲರ್ ನಾವ್ ಯಾಕೆ ಈ ತರ ಒಂದು ಟ್ರೈಲರ್ ನ ಲಾಂಚ್ ಮಾಡಿದೀವಿ ಅಂದ್ರೆ, ಸಿನಿಮಾದಲ್ಲಿ ಯಾವ ತರ ಎಲ್ಲಾ ಕಂಟೆಂಟು ಇದೆ, ಇದಿಲ್ಲ ಅದಿಲ್ಲ ಅನ್ನೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನೇನ್ ಬೇಕು ಅಂಡ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಗೆ ಏನೇನ್ ಬೇಕು ಪ್ರತಿಯೊಂದೂನು ಇದೆ. ಸೊ ಅದಕ್ಕೆ ಜನಕ್ಕೆ ಕನ್ಫ್ಯೂಸ್ ಏನಂದ್ರೆ, ಅಯ್ಯೋ ಇದು ಥ್ರಿಲ್ಲರಾ, ಇದು ಹಾರರಾ, ಲವ್ ಸ್ಟೋರಿನ ಏನು ಅಂತ ಒಂದು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಈ ಟ್ರೈಲರ್ ಲಾಂಚ್ ನಾವು ಮಾಡಿರೋದು. ನನಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಯಾಕಂದ್ರೆ ಇದ್ರಲ್ಲಿ ಒಂದು ಬಿಸ್ನೆಸ್ ಮೆನ್, ತುಂಬಾ ರಿಚ್ ಬಿಸ್ನೆಸ್ ಮೆನ್. ಸೊ ಜೀವನದಲ್ಲಿ ಮದುವೆ ಆದ್ಮೇಲೆ ಹೆಂಗಿರುತ್ತೆ, ಲೈಫ್ ಹೆಂಗಿರುತ್ತೆ, ರೈಟ್ ಚಾಯ್ಸ್ ಮಾಡಿಲ್ಲ ಅಂದ್ರೆ ಏನಾಗ್ಬೋದು, ಇಲ್ಲ ಪರ್ಫೆಕ್ಟ್ ಚಾಯ್ಸ್ ಇದ್ರೂ ಕೆಲವು ಕಾರಣಾಂತರದಿಂದ ಏನಾಗ್ಬೋದು, ದುಡ್ಡನ್ನು ಒಂದು ಮೋಹ ಏನಾದ್ರೂ ಒಂದು ಇದಾದ್ರೆ ಎಷ್ಟು ಇದಾಗ್ಬೋದು, ಏನಾದ್ರೂ ಒಂದು ಚಟ, ಟಕೀಲಾ ಅನ್ನೋದು ಒಂದು ಚಟ, ಏನಾದ್ರೂ ಒಂದು ಅತಿ ಹೆಚ್ಚು ಏನಾದ್ರು ಅದನ್ನು ಜೀವನದಲ್ಲಿ ಏನಾಗ್ಬೋದು. ಸೊ ಅದರಲ್ಲಿ ಒಂದು ಏನ್ ಬರುತ್ತೆ, ಒಂದು ಶೇಡ್ ಬರುತ್ತೆ. ಸೊ ಕಂಪ್ಲೀಟ್ ನಂದು ಒಂದು ಜನ ನೋಡಿದಾಗ ಒಂದು ಶುರು ಆಗೋದು ಒಂದು ಒಳ್ಳೆ ಚೆನ್ನಾಗಿದೆಪ್ಪ, ನೈಸ್ ಲವ್ ಸ್ಟೋರಿ, ಚೆನ್ನಾಗಿದೆ, ಒಳ್ಳೆ ಬಿಸ್ನೆಸ್ ಫ್ಯಾಮಿಲಿ, ಎಷ್ಟು ಚೆನ್ನಾಗಿ ನಡೀತಾ ಇದೆ ಜೀವನ. ಸೊ ಅಲ್ಲಿಂದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಒಂದು ಸಿನಿಮಾಗೆ ಏನ್ ಬೇಕು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಂಪ್ಲೀಟ್ ಚೇಂಜ್ ಅವ್ರನ್ನ ಇದ್ರು
Okay. ಏನ್ ಇರ್ತೀವೋ ಹಾ ಸ್ಟಾರ್ಟಿಂಗ್ ಅಲ್ಲಿ ಹಾ ಅದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಶೇಡ್ ಇದೆ. ಓಕೆ. ಅವ್ರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಬೇರೆ ರೀತಿಯಾದ ಒಂದು ಶೇಡ್ ಇದೆ. And ಮತ್ತೆ ಪಶ್ಚಾತ್ತಾಪ ಅನ್ನೋದು ಹೆಂಗೆ ಅಂತ ಒಂದು ಲೈಫಲ್ಲಿ ಓಕೆ. ಅವ್ರಿಗೂ ಒಂದಿರುತ್ತೆ, ನನಗೂ ಒಂದಿರುತ್ತೆ. ಸೊ ಈ ತರ ಒಂದು ನಡೆಯುವಂತ ಒಂದು ಸಬ್ಜೆಕ್ಟ್. ವಂಡರ್ಫುಲ್. ಆ್ಯಕ್ಚುಲಿ ನೀನು ನಿರ್ದೇಶಕರು ಮಾತಾಡ್ತಾ ಇರಬೇಕಾದ್ರೆ ನನಗೆ ತುಂಬ ಅಂದರೆ ಕ್ಯೂರಿಯಾಸಿಟಿ ಆಯಿತು. ಇದನ್ನು ಈ ನಿಮ್ಮ ಸಿನಿಮಾಗೆ ಒಂದು ನೇಚರನ್ನು ಕನೆಕ್ಟ್ ಮಾಡಿದ್ರು ಅವರು ಆ್ಯಕ್ಚುಲಿ. ಅಂದರೆ ಇವಾಗ ನಮಗೆ ಹಲವಾರು ಹಣ್ಣುಗಳು ಸಿಗುತ್ತೆ, ಆದರೆ ನೋಡಿದ ತಕ್ಷಣ ಎಲ್ಲ ಹಣ್ಣುಗಳು ಸಿಹಿಯಾಗಿರುತ್ತೆ ಅಂತ ನಾವು ಅನ್ಕೋಬಾರ್ದು. ಬಿಕಾಸ್ ಯಾಕಂದರೆ ಕೆಲವೊಂದು ಹಣ್ಣು ನಾವು ಕಟ್ ಮಾಡಿದ ತಕ್ಷಣ ಒಳಗಡೆ ಅಂದರೆ ಅದು ಕೊಳ್ತು ಹೋಗಿರ್ಬೋದು. ಸೊ ಈ ರೀತಿ ಅಂದರೆ ಪ್ರತಿಯೊಂದು ಲೈಫ್ನಲ್ಲೂ ಅಷ್ಟೇ ಸುಖನೂ ಇರುತ್ತೆ, ದುಃಖವೂ ಇರುತ್ತೆ. ನಿಮ್ಮ ಸಿನಿಮಾದಲ್ಲೂ ಕೂಡ ಎಲ್ಲ ಎಲಿಮೆಂಟ್ಸ್ ಇದೆ ಅಂತ ಅಂದರೆ ಆ ಎಕ್ಸ್ಪ್ಲನೇಷನ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಸರ್ ಕೊಟ್ಟಿದ್ದು. ಸೊ ಎಲ್ಲ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಎಲ್ಲ ಎಲಿಮೆಂಟ್ಸ್ ನಿಮ್ಮ ಸಿನಿಮಾದಲ್ಲಿ ಆಗಿದ್ರೆ. ಬಿಕಾಸ್ ನಾವು ಹೇಳ್ತೀವಲ್ಲ ದ ಗ್ರಾಸ್ ಇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ, ಅದು ಹೋದಾಗ್ಲೇ ಗೊತ್ತಾಗೋದು ನಮ್ಗೆ ಅಲ್ಲಿ ಯಾವ ತರ ಇದೆ ಅಂತ. ಓಕೆ. ಈಗ ನೋಡೋಕೆ ಯಾರೋ ಒಬ್ರು ತುಂಬಾ ಚೆನ್ನಾಗಿರ್ತಾರೆ, ಬಟ್ ದೇ ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಮೈಂಡ್ ಅಥವಾ ವೆರಿ ಬ್ಯಾಡ್ ಹಾರ್ಟ್. ಸೊ ಆ ಒಂದು ಕಂಟೆಂಟ್ ಜಸ್ಟ್ ಹೇಳಿ, ಯು ಆಲ್ರೆಡಿ ಹ್ಯಾವ್ ಅ ಕೋಟ್, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಸೊ ಹಾಗಾಗಿ ಐ ಥಿಂಕ್ ಯಾರೋ ಒಬ್ರು ವ್ಯಕ್ತಿನ ನೋಡಿದ ತಕ್ಷಣ ಪ್ಲೀಸ್ ಡೋಂಟ್ ಜಡ್ಜ್. ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಮಾಡ್ತಾ ಇದಾರೆ, ಯಾವ ರೀತಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು, ಅಥವಾ ಅವ್ರ ಬಗ್ಗೆ ಜಡ್ಜ್ ಮಾಡ್ಬೇಕು. ಅಂಡ್ ನೋಬಡಿ ಹ್ಯಾಸ್ ರೈಟ್ ಟು ಜಡ್ಜ್ ಎನಿಬಡಿ ಹಿಯರ್. ಎಕ್ಸಾಕ್ಟ್ಲಿ. ಸೊ ಅವ್ರವ್ರ ಲೈಫ್ ಅವ್ರವ್ರ ಇಷ್ಟನೇ. ಸೊ ಹಾಗಾಗಿ ಐ ಥಿಂಕ್ ಆ ಒಂದು ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದು ಎಲ್ಲಾನು ಕಣ್ಮುಂದೆ ಕಾಣಿಸೋದು ಎಲ್ಲಾನು ನಿಜ ಅಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟು. ಧರ್ಮ ಸರ್, ನಿಮ್ಮ ಸಿನಿಮಾಗಳು ಆ್ಯಕ್ಚುಲಿ ನೋಡ್ತಾ ಬಂದರೆ ನವಗ್ರಹ ಆಗಿರ್ಬೋದು, ಟೆನೆಂಟ್ ಆಗಿರ್ಬೋದು, ತಲ್ವಾರ್ ಎಲ್ಲ ಆಲ್ಮೋಸ್ಟ್ ಟಿಇಂದನೇ ಶುರು ಆಗುತ್ತೆ. ಟಕೀಲ ಏನು ಸರ್ ನಿಮ್ಗೆ ಅದೃಷ್ಟನ ಏನು ಅಂತ? ಸುಮಾರು ಸಿನಿಮಾ ಹೌದು, ಎಲ್ಲ ಟೀನಲ್ಲೇ ಆಲ್ಮೋಸ್ಟ್. ರೀಸೆಂಟ್ ಆಗಿ ಬಂದಿರೋದು ಹೌದೌದು. ಹಾಂ ತಲ್ವಾರ್. ಬಟ್ ಅದೇ ಅದು ಎರಡು ಸಿನಿಮಾ ಕಂಪೇರ್ ಮಾಡಿದ್ರೆ ಟೆನೆಂಟ್ ಅಲ್ಲಿ ವಿಲನ್ ಆಗಿ ಪ್ಲೇ ಮಾಡಿದ್ರು. ಓಕೆ. ತಲ್ವಾರ್ ಅಲ್ಲಿ 2 ಶೇಡ್ಸ್, ಒಬ್ಬ ರೌಡಿಸಮ್ ಬಿಟ್ಟು ಹುಡುಗ, ಒಬ್ಬ ರೌಡಿಸಮ್ ಇಟ್ಕೊಂಡು. ಓಕೆ. ಸೊ ಇದರಲ್ಲಿ ಮತ್ತೆ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್. ಓಕೆ. ಅಂಡ್ ಒಂದು ಹತ್ರ ಆಗಂತ ಒಂದು ಕ್ಯಾರೆಕ್ಟರ್ ಜನಕ್ಕೆ. ಓಕೆ. ಸೊ ಇದು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ನೋಡಿದ್ದೆಲ್ಲ ತುಂಬಾ ರೋಸಿ ಆಗಿರಲ್ಲ. ಪ್ರತಿಯೊಬ್ರು ಮನುಷ್ಯನ ಲೈಫಲ್ಲಿ ಒಂದು ಇರುತ್ತೆ, ಏನೋ ಒಂದು ಮೈನಸ್ ಪಾರ್ಟ್ಸ್ ಇದ್ದೇ ಇರುತ್ತೆ. ಎಲ್ಲ ನೋಡ್ದಂಗೆ ಅಷ್ಟು ಬಂದ್ ಇಳಿದ ಕಾರಲ್ಲಿ ಬಂದ್ ಇಳಿದ ತಕ್ಷಣ ಖುಷಿಯಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಏನಿಲ್ಲ. ಸೊ ನಮ್ಮ ಸಿನಿಮಾನಲ್ಲೂ ನಾವು ಆಡಿ ಗಾಡಿ ಯೂಸ್ ಮಾಡಿ, ಕಾರ್ ಯೂಸ್ ಮಾಡ್ತೀವಿ, ಬಿಸ್ನೆಸ್ ಚೆನ್ನಾಗಿದ್ದಾನೆ. ಬಟ್ ಈ ಒಂದು ಲೈಫಲ್ಲಿ ಈ ತರ ಆಗುತ್ತಾ, ಈ ತರನೂ ಇರುತ್ತಾ? ಸೊ ಒಬ್ರು ನ್ಯಾಚುರಲ್ ಆಗಿದ್ದ ಒಂದು ಲೈಫಲ್ಲಿ ನೋಡೋದಕ್ಕೆಲ್ಲ ಲೈಕ್ ಅವ್ನಿಗೇನ್ ಕಮ್ಮಿ, ಅವ್ನಿಗೇನಿದೆ, ಅವ್ನಿಗೇನ್ ಕಷ್ಟ ಅಂತ ಒಬ್ಬೊಬ್ರಿಗೆ ಅನ್ಸುತ್ತೆ. ಬಟ್ ಇನ್ ಅವರ್ ಸೈಡ್ ವಿ ನೋ ಆರ್ ಸ್ಟ್ರಗಲ್, ವಿ ನೋ ವಾಟ್ ವಿ ಗೋಯಿಂಗ್ ಥ್ರೂ, ವಾಟ್ ಆಲ್ ಹ್ಯಾಪನ್ಸ್ ಚಾಲೆಂಜ್ ಇನ್ ಲೈಫ್. ಸೊ ಅದೇ ತರ ಸಿನಿಮಾನಲ್ಲೂ ಆ ಇದು ನಮಗೆ ತೋರಿಸ್ತಾ ಇರುತ್ತೆ. ಬಿಸ್ನೆಸ್ ಮೆನ್ ರಿಚ್ ಅಂದಿದ ತಕ್ಷಣ ಅವ್ನು ತುಂಬಾ ಸ್ಮೂತ್ ಆಗಿರುತ್ತೆ ಲೈಫ್ ಅನ್ನೋದಲ್ಲ. ಸೊ ಇವರು ಬಂದಾಗ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ಲ, ಚೆನ್ನಾಗಿದ್ದ ಲೈಫ್ ಹೆಂಗೆ ಏನೇನು ಆಗ್ಬೋದು ಅನ್ನೋದು ಒಂದಿದೆ. ಸೊ ಈ ತರ ಒಂದು ಜನಕ್ಕೆ ಒಂದು ಸ್ವಲ್ಪ ಜನ ನೋಡುವಾಗ ಒಂದು ಹತ್ರದಲ್ಲಿ ಸ್ವಲ್ಪ ಕನೆಕ್ಟ್ ಆಗ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಏನಾಗೈತೆ, ಆ ಬೋಲ್ಡ್ ಸೀನ್ಸ್ ಅಂತ ಒಂದೇನಂತಾರೆ. ಸೊ ಪ್ರತಿಯೊಬ್ಬರು ಸ್ವಲ್ಪ ಕ್ವೆಶ್ಚನ್ ಮಾಡ್ತಾ ಇದ್ರು ನೆನ್ನೆ ಪ್ರೆಸ್ ಮೀಟ್ ಆದ್ಮೇಲೆ, ಲೈಕ್ ಸ್ವಲ್ಪ ಇದಾಗಿದೆ ಇಂಟಿಮೆಸಿ ಅಂದ್ರೆ ಈ ತರ ಇದೆ ಅಂತ. ಬಟ್ ಅದು ವಿ ಬೋತ್ ಲೈಕ್ ಟು ಕ್ಲಾರಿಫೈ, ಲೈಕ್ ಸಿನಿಮಾಗೆ ಅದು ಬೇಕು ಅಂತ. ಸೊ ಸಿನಿಮಾಗೆ ಅದು ಆಕ್ಚುಲಿ ನಮ್ಮ ಪ್ರವೀಣ್ ನಾಯಕ್ ಸರ್ ಇಲ್ಲ, ಅದು ಬೇಕು ನಮ್ಗೆ, ಆ ಕ್ಲೋಸ್ನೆಸ್ ಬೇಕು. ನಾನ್ ಮಾಡಿದ ಸಿನಿಮಾ ಎಲ್ಲ ನಾವೆಲ್ಲ ಲಿಟರಲಿ ಅಷ್ಟೊಂದು ಲವ್ ಅಂದ್ರೆ ಸ್ವಲ್ಪ ತೋರಿಸಿದ್ರೇನೆ ಒಂದಿದೆ. ಸೊ ಐ ಜಸ್ಟ್ ರಿಕ್ವೆಸ್ಟ್ ಪೀಪಲ್, ಲೈಕ್ ಅದನ್ನ ತುಂಬಾ ಏನಿ ಇವ್ರಿಬ್ರಿಗೆ ಮಾಡ್ಬಿಟ್ರು ಅನ್ನೋದಕ್ಕಿಂತ ಸಿನಿಮಾಗ್ ಬೇಕು, ನಿರ್ದೇಶಕರು ನಿರ್ಮಾಪಕ ಬೇಕು. ಆ ಸಿನಿಮಾಗ ಅದಿದ್ರೆ ಅಂದ್ರೆ ಅದು ಬರೀ ಜನಕ್ಕೆ ಅಟ್ರಾಕ್ಟ್ ಮಾಡಕ್ಕಂತ, ಸುಮ್ಮನೆ ಇವ್ರನ್ನ ಇಲ್ಲ ನನ್ನ ರೊಮ್ಯಾಂಟಿಕ್ ಆಂಗಲ್ ಅಲ್ಲಿ ತೋರಿಸ್ಬಿಟ್ರೆ ಜನ ಬರ್ತಾರಂತ ಖಂಡಿತ ಅಲ್ಲ. ಬಟ್ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದಿದು, ಆಮೇಲೆ ಒಂದು ಫಿಸಿಕಲ್ ಆಗಿ ಕ್ಲೋಸ್ ಆಗಿದ್ದು ಹೆಂಗಿರ್ತಾರೆ, ಪ್ಲಸ್ ಏನಾದ್ರು ಆದಾಗ ಹೆಂಗೆ ಆಗ್ಬಿಡ್ತಾರೆ, ಇದನ್ನ ಒಂದಿದು. ಸೊ ಇದೆಲ್ಲ ತೋರ್ಸಕ್ಕೆ ಮಾತ್ರ ಅವರ. ಅಂಡ್ ಟು ಬಿ ವೆರಿ ಫ್ರಾಂಕ್, ಫಿಸಿಕಲ್ ಇಂಟಿಮೆಸಿ ಎಲ್ಲರ ಲೈಫಲ್ಲೂ ಡೇ ಟು ಡೇ ಲೈಫಲ್ಲಿ ಇದು ಇದ್ದೇ ಇದೆ. ಬಟ್ ಹೌ ಯು ಪೋರ್ಟ್ರೇಟ್ ಮ್ಯಾಟರ್ಸ್. ಸೊ ನಾವು ಸಿನಿಮಾದಲ್ಲಿ ದಟ್ ಈಸ್ ನಾಟ್ ಓನ್ಲಿ ದ ಮೇನ್ ಎಲಿಮೆಂಟ್. ಸಿನಿಮಾದಲ್ಲಿ ಇಟ್ ಈಸ್ ಜಸ್ಟ್ ಅ ಪಾರ್ಟ್. ಅದು ಯಾಕೆ ಬೇಕಿದೆ ಅನ್ನೋದು ನಮ್ಗೆ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ದಟ್ಸ್ ವೇರ್ ನಾವು ಹೇಳಿದ್ದು, ಈ ಸಿನಿಮಾದಿಂದ ಮೆಸೇಜ್ ಹೇಳಕ್ ಹೊರಟಿಲ್ಲ ನಾವು. ಈ ಸಿನಿಮಾದಿಂದ ನಾವೊಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ ಅಂತ. ಸೊ ನಾವು ಡೇ 1 ಇಂದಾನೆ ಇದೆ ಹೇಳುದು, ಟು ಕ್ರಿಯೇಟ್ ಅನ್ ಅವೇರ್ನೆಸ್ ನಾವು ಈ ಒಂದು ಕಂಟೆಂಟ್ಸ್ ನ ಇಟ್ಕೊಂಡಿರೋದು. ಅಂಡ್ ಅದು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಡಿ. ಬಿಕಾಸ್ ನೀವು ಸಿನಿಮಾ ನೋಡಿದ್ರೆ ಬೇರೆ ಎಷ್ಟೊಂದು ಹಲವಾರು ಥಿಂಗ್ಸ್ ಇದೆ ಇದರಲ್ಲಿ, ನಾಟ್ ಜಸ್ಟ್ ಇಂಟಿಮೆಸಿ ಲೈಫ್ ಅನ್ನೋದ್ರೆ. ಸೊ ಆ ಒಂದು, ಬಿಕಾಸ್ ನನ್ನ ಟ್ರೈಲರ್ ಲಾಂಚ್ ಆದ್ಮೇಲೆ ವಿ ಹ್ಯಾಡ್ ದಿಸ್ ಡಿಸ್ಕಷನ್ಸ್ ಅಂಡ್ ವಿ ಗಾಟ್ ಫ್ಯೂ ರಿವ್ಯೂಸ್ ಆಲ್ಸೋ. ಸೊ ವಿ ಬೋತ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ ಒಂದು ವಿಷಯದಲ್ಲಿ ವಿ ಆಲ್ಸೋ ವಾಂಟ್ ಟು ಕ್ಲಾರಿಫೈ ಎವ್ರಿಬಡಿ.
ದಟ್ ಸಿನಿಮಾಗೆ ಅದು ಯಾಕೆ ಅವಶ್ಯಕತೆ ಇದೆ ಅಂತ ನೀವು ಒಂದು ಟ್ರೈಲರ್ ನೋಡಿ ಡೋಂಟ್ ಜಡ್ಜ್ ಇಟ್. ಓಕೆ ಯು ಹ್ಯಾವ್ ಟು ಸಿ ದ ಸಿನಿಮಾ. ಅವಾಗ ಅದು ಯಾಕೆ ಬೇಕು, ಯಾಕೆ ಹೀರೋಯಿನ್ ನ ಕ್ಲೋಸ್ನೆಸ್ ನ ತೋರಿಸಿದ್ದಾರೆ. ಇವಾಗ ನಾವು ಹೇಳಿದಾಗೆ ಬೇರೆ ಸಿನಿಮಾದಲ್ಲಿ ಧರ್ಮ ಅವ್ರು ಇಲ್ಲಿ, ಹೀರೋಯಿನ್ ಇಲ್ಲಿ ಅಂತಿದ್ದಾರೆ. ಈ ಸಿನಿಮಾದಲ್ಲಿ ಯಾಕೆ ಅವರು ಆಬ್ವಿಯಸ್ಲಿ ಹಿ ಈಸ್ ಆಲ್ಸೋ ಅ ವೆರಿ ಗುಡ್ ಆಕ್ಟರ್. ಅವ್ರು ಈ ಪಾತ್ರನ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ಹಿ ವುಡ್ ಹವ್ ಆಲ್ಸೋ ಥಾಟ್ ಮೀ ವೆನ್ ಐ ಆಮ್ ಡೂಯಿಂಗ್ ದಿಸ್ ಆಸ್ ಅ ಹುಡುಗಿ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ನನಗೂ ಯೋಚನೆ ಇರುತ್ತೆ. ಬಿಕಾಸ್ ಇವಾಗಿನ ಏನು ಫ್ಯೂಚರ್ಲಿ ಇದಕ್ಕೆ ಅಂತ ಅವರು ಸೆಟ್ ಮಾಡ್ಬಿಡ್ತಾರೆ. ಆ ಒಂದು ಟ್ಯಾಗ್ ಲೈನ್ ಕೂಡ ನಮಗೆ ಬೇಡ. ಸೊ ಹಾಗಾಗಿ ಸಿನಿಮಾ ನೋಡಿದ್ರೆ ವೈ ಸಚ್ ಕೈಂಡ್ ಆಫ್ ಸೀನ್ಸ್ ಆರ್ ದೇರ್ ಅಂಡ್ ವೈ ಇಟ್ ಈಸ್ ಶೋನ್ ಅಂಡ್ ವೈ ಇಟ್ ಈಸ್ ನೆಸೆಸರಿ ಇನ್ ಎವ್ರಿಬಡೀಸ್ ಲೈಫ್. ಓಕೆ, ಅದನ್ನ ನಾವು ಪೋರ್ಟ್ರೇ ಮಾಡಕ್ ಹೊರಟಿರೋದು. ಸೊ ಲೆಟ್ ಅಸ್ ಸಿ. ಡೆಫಿನೆಟ್ಲಿ ನೀವು ಹೇಳ್ತಾ ಇದ್ದೀರಾ, ನಿನ್ನೆ ಟ್ರೇಲರ್ನಲ್ಲೂ ನೀವು ಆ್ಯಕ್ಚುಲಿ ಇದನ್ನೇ ಹೇಳಿದ್ರಿ. ಅಂದರೆ ಇದನ್ನು ಆ್ಯಕ್ಚುಲಿ ಲೈಫ್ ಲೆಸನ್ ಒಂದು ಕೊಡುತ್ತೆ ಸಿನಿಮಾದಲ್ಲಿ. ನೀವು ಏನು ಹೇಳ್ತಿದ್ದೀರಾ, ನೋಡೋರ ದೃಷ್ಟಿ ಆ್ಯಕ್ಚುಲಿ ನಾವು ಬದಲಾಯಿಸೋಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಬಿಕಾಸ್ ಏನಕ್ಕಂದರೆ ಒಬ್ಬೊಬ್ಬರ ದೃಷ್ಟಿ ಅಂತಾರೆ, ಬಟ್ ಆ್ಯಕ್ಚುಲಿ ಲೈಫ್ ಲೆಸನ್ ಕೂಡ ಅದರಲ್ಲಿ ಇದೆ, ಎಲ್ಲ ಎಲಿಮೆಂಟ್ಸ್ ಕೂಡ ಇದೆ ಅಂತ ಹೇಳಿದಾಗ ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಬಿಕಾಸ್ ಒಂಥರ ಎಲ್ಲ ಶೇಡ್ಸು ನನಗಂತೂ ಕಾಣಿಸ್ತು. ಆ್ಯಂಡ್ ಲಾಸ್ಟಲ್ಲಿ ನನಗೆ ಒಂದು ಡೈಲಾಗ್ ತುಂಬ ಇಷ್ಟ ಆಯಿತು ಸರ್. ಪ್ರೀತಿ ಅನ್ನೋದೊಂದು ಬೆಂಕಿ ಥರ, ಅಂದರೆ ಅದು ಶಾಖ ತೊಗೊಂಡ್ರೆ ನಮಗೆ ಒಳ್ಳೇದು, ಇಲ್ಲ ಅಂದರೆ ನಮ್ಮನ್ನೇ ಸುಡುತ್ತೆ ಅಂತ ಆ್ಯಕ್ಚುಲಿ. ಬಿಕಾಸ್ ನನಗೇನು ಅನಿಸುತ್ತೆ, ಧರ್ಮ ಸರ್ ನಿಮ್ಮದು ಮೋಸ್ಟ್ಲಿ 2 ಶೇಡು ಅಂತ ನನಗೆ ಅನ್ನಿಸ್ತು. ನೆಗೆಟಿವ್ ಶೇಡು ಇರ್ಬೋದಾ? ಅದೇ ಓಕೆ, ಸೆಕೆಂಡ್ ಹಾಫ್ ಆ ತರ ಒಂದು ಇದು ಬರುತ್ತೆ. ತುಂಬಾ ಚೆನ್ನಾಗಿದೆ ಹುಡುಗ, ಚೆನ್ನಾಗಿ ನಡೀತಾರೆ, ಹಿಂಗೆಲ್ಲ ಆಗ್ಬಿಡ್ತಲ್ಲ, ಚಾಕ್ಲೇಟ್ ಇರೋ ನೆಗೆಟಿವ್ ಶೇಡ್ ಇಷ್ಟೆಲ್ಲ ಇನ್ನೂ ಆಗ್ಬಿಡ್ತಲ್ಲ ಅನ್ನೋ ಒಂದು ಇದರಲ್ಲಿ ನೆಗೆಟಿವ್ ಆಗೋ ಒಂದು ಪರಿಸ್ಥಿತಿ ಬರುತ್ತೆ. ಓಕೆ ಸರ್, ನೀವು ಇವಾಗ ಈ ಸಿನಿಮಾಗೆ ಹೇಗೆ ಅಂದರೆ ಸೆಲೆಕ್ಟ್ ಆದ್ರಿ ಅಂತ ಯಾರು ಅಪ್ರೋಚ್ ಮಾಡಿದ್ರಿ? ಆಕ್ಚುಲಿ ನಾಗಚಂದ್ರ ಸರ್ ನಾವು ಒಂದು ಸಿನಿಮಾ ಜೋಯಿಗುಡು ಅಂತ ಒಂದು ಸಿನಿಮಾ ಮಾಡಿದ್ವಿ. ಓಕೆ, ಸೊ ಅದು ಶಿವಣ್ಣ ಅವರು ಲಾಂಚ್ ಮಾಡಿದ್ರು. ಆ ಟೈಮಲ್ಲಿ ಐ ಥಿಂಕ್ ಕಾರಣಾಂತರ ನಿಂತ ಇದ್ದೆ, ಅತಿ ಶೀಘ್ರದಲ್ಲೇ ಮತ್ತೆ ಶುರು ಆಗುತ್ತೆ. ಸೊ ಆ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಡಿಸ್ಕಷನ್ ಇರ್ತಾರೆ, ಮುಂದೆ ಹಿಂಗೆ ಮಾಡೋಣ, ಈ ಥರ ಒಂದು ಹಾರರ್ ಜೋನ್, ಈ ಥರ ಅದು ಮಾಡ್ತಾ ಇದ್ವಿ ನಾವು, ಪ್ರಾಪರ್ ಕಮರ್ಷಿಯಲ್ ಆ್ಯಕ್ಷನ್ ಲವ್ ಸ್ಟೋರಿ. ಸೊ ಒಂದು ಹಾರರ್ ಜೋನ್, ಆಮೇಲೆ ಒಂದು ಇದು ಥ್ರಿಲ್ಲಿಂಗ್ ಜೋನ್ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಅವರು ಇದು ಮಾಡಿದ್ರು. ಆ್ಯಂಡ್ ಅವ್ರು ಮೀಟಿಂಗ್ ಮಾಡಿದ್ರು ಪ್ರವೀಣ್ ನಾಯ್ಕ್ ಸರ್ ಜೊತೆ. ಸೊ ನನ್ನ ಹೆಸರು ಹೇಳಿದ ತಕ್ಷಣ ಆಯ್ತಪ್ಪ ಕರ್ಸು ಮಾಡೋಣ ಅಂತ. ಸೊ ಆ ಥರ ಬಂದಿದ್ದು ಸಿನಿಮಾ. PKS ದಾಸ್ ಸರ್ ಇದ್ರಿಂದ ಇಮಿಡಿಯೇಟ್ ಆಗಿ ನಾನು ಒಪ್ಕೊಂಡೆ. ದಾಸ್ ಸರ್ DOP. ಸೊ ಇಟ್ ವಾಸ್ ಅ ಗುಡ್ ಇದು, ಆ ಥರ ಒಂದು ಸಿನಿಮಾ ಬಂದಿದ್ದು. ಓಕೆ, ನಿಖಿತ್ ಅವರೇ ನೀವು? ಸೊ ನಂದು ಕಂಪ್ಲೀಟ್ಲಿ ಈ ತರ ಏನು ನಡೆದ. ಇಟ್ ವಾಸ್ ಲೈಕ್ ಒಂದು ಮೀಟಿಂಗ್ ಆಯ್ತು ನನಗೆ ಹಾಗೂ ಪ್ರೊಡ್ಯೂಸರ್ಗೆ. ಹಿ ಸೆಡ್ ದೇರ್ ಇಸ್ ಸಿನಿಮಾ, ವಿ ವುಡ್ ಲೈಕ್ ಯು ಟು ಕಮ್ ಅಂಡ್ ಲಿಸನ್ ದ ಸ್ಟೋರಿ ಫಸ್ಟ್ ಅಂತ ಹೇಳಿದ್ರು. ಆವಾಗ ಸ್ಟೋರಿಗೆ ಹೋದಾಗ ಪ್ರವೀಣ್ ಸರು, ನಾಗಚಂದ್ರ ಸರು, ನಾನು 3 ಜನ ವಿ ಡಿಸ್ಕಸ್ ದ ಸ್ಟೋರಿ. ಸ್ಟೋರಿ ಹೇಳಿದ್ಮೇಲೆ ಹಿ ಸೆಡ್ ಇಟ್ಸ್ ಅ ವಿಮೆನ್ ಓರಿಯೆಂಟೆಡ್ ಅಲ್ಲಿ ಸ್ವಲ್ಪ ಬರುತ್ತೆ, ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನನಗೆ ಫಸ್ಟ್ ಹೇಳಿ. ಸೊ ಅಂಡ್ ಆಲ್ಸೋ ಹಿ ಸೆಡ್ ಈ ಸಿನಿಮಾದಲ್ಲಿ ದೇರ್ ಆರ್ 3 ಶೇಡ್ಸ್ ಫಾರ್ ಯು ಅಂತ. ನನಗೆ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಒಂದೇ ಸಿನಿಮಾದಲ್ಲಿ 3 ಥರದ ಆ್ಯಕ್ಟಿಂಗ್ನ ನಾನು ನನ್ನ ಟ್ಯಾಲೆಂಟ್ನ ತೋರಿಸ್ಬೋದು ಅನ್ನೋ ಖುಷಿ ಇತ್ತು. ದೆನ್ ಹಿ ಸೆಡ್ ಒನ್ ಮೋರ್ ಥಿಂಗ್, ದೇರ್ ಆರ್ ಸರ್ಟನ್ ಥಿಂಗ್ಸ್ ವೇರ್ ಆ ವುಮೆನ್ ಹ್ಯಾಸ್ ಟು ಶೋ ಹರ್ ಫೀಲಿಂಗ್ಸ್. ಅದನ್ನ ಪೋರ್ಟ್ರೇ ಮಾಡಬೇಕು. ಅದು ಎಲ್ಲರೂ ಡೈಲಿ ನಡೆಯುತ್ತೆ. ಅದನ್ನ ತೆರೆ ಮೇಲೆ ಕಾಣಿಸ್ಕೋಬೇಕು ಅಂದ್ರೆ ಯು ಹ್ಯಾವ್ ಸಚ್ ಕೈಂಡ್ ಆಫ್ ಸೀನ್ಸ್ ಅಂತ ಹೇಳಿದ್ರು. ಐ ಟುಕ್ ಟೈಮ್. 2 days ಆದ್ಮೇಲೆ ಅಗೇನ್ ವಿ ಹ್ಯಾಡ್ ಮೀಟಿಂಗ್. ಅಲ್ಲಿ ಹಿ ಎಕ್ಸ್ಪ್ಲೈನ್ ಮೀ, ನಾವು ಏನೇ ತೋರಿಸಿದ್ರು ಇಟ್ ಈಸ್ ಇನ್ ಅ ಕ್ಲಾಸಿ ವೇ. ಬಿಕಾಸ್ ನಾವು ಸಿನಿಮಾ ಹೇಳೋಕೆ ಮೆಸೇಜ್ ಹೇಳಕ್ ಹೊರಟಿದ್ರು. ವಿ ಡೋಂಟ್ ವಾಂಟ್ ಟು ಮೇಕ್ ಇಟ್ ಸಮ್ ಅದರ್ ಕೈಂಡ್ ಆಫ್ ಥಿಂಗ್ಸ್ ಏನೂ ಇಲ್ಲ ಇಲ್ಲಿ. ಯು ಜಸ್ಟ್ ಸಿ ಅಂಡ್ ಯು ಕ್ಯಾನ್ ಡೂ ದಿಸ್ ಅನ್ನೋದು ನನಗೆ ಅವತ್ತು ಹೇಳಿದ್ರು. ದೆನ್ ಐ ಸೆಡ್ ಓಕೆ, ಐ ಡೋಂಟ್ ವಾಂಟ್ ಟು ಮಿಸ್ ದಟ್ ಆಪರ್ಚುನಿಟಿ. ಎಸ್ಪೆಷಲಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ ಅಂಡ್ ಅಂದ್ರೆ ಡಿಫ್ರೆಂಟ್ ಶೇಡ್ಸ್ ಒಂದು ಕ್ಯಾರೆಕ್ಟರ್ಗೆ ಇದೆ. ಐ ವಾಂಟ್ ಟು ಯುಟಿಲೈಸ್ ದಿಸ್ ಅಂತ ಅಂದ್ಬಿಟ್ಟು ಎಸ್ ಐ ಸೆಡ್ ಓಕೆ ಲೆಟ್ ಅಸ್ ಸ್ಟಾರ್ಟ್ ಅಂತ. ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ 3 ಶೇಡ್ಸ್ ನಲ್ಲಿ ನೋಡ್ಬೋದು ನಿಮ್ಮನ್ನ ಈ ಸಿನಿಮಾದಲ್ಲಿ. ಸೊ ಡಿಫ್ರೆಂಟ್ ಶೇಡ್ಸ್ಗಳಲ್ಲಿ. ವಂಡರ್ಫುಲ್ ಸರ್. ಇವಾಗ ಪ್ರವೀಣ್ ನಾಯಕ್ ಅವರ ನಿರ್ದೇಶನ, ಸೊ ನೀವು ಹೇಗಿತ್ತು ಸರ್ ರ್ಯಾಪೋ ಎಲ್ಲ ನಿಮಗೆ ಹಾಗೆ ನಿರ್ದೇಶಕರ ಮಧ್ಯೆ? ಅವರು ಒಂದು ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕ ಪ್ರವೀಣ್ ಸರ್. ಸೊ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಅಂಡ್ ಅವ್ರಿಗಿರೋ ನಾಲೆಡ್ಜ್. ಸೊ ನಾವೇನಂದ್ರೆ ಎಲ್ಲ ಕಾನ್ಸೆಪ್ಟ್, ನಾನು ಒಂದು ಪ್ಲೇನ್ ಪೇಪರ್ ಥರ ಹೋಗಿದ್ದೆ, ಯಾಕಂದ್ರೆ ಅವ್ರದ್ದೇ ಒಂಥರ ಥಾಟ್ ಪ್ರೊಸೆಸ್ ಇದೆ. ಅವಳೇ ಮಾತಾಡ್ದಂಗೆ ಆ ಸೀನ್ಸ್ ಎಲ್ಲ ಬಂದಾಗ, ಲಾಭ ಅಂತ ಬಂದಾಗ ಮತ್ತೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ರು. ಲೈಕ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ನನ್ನ ಕತೆಗೆ ಹಿಂಗೆ ಬೇಕು ಅಂತ. ಸೊ ಅದ್ರ ತಕ್ಕಂಗೆ ಹಿ ವಾಸ್ ಲೈಕ್ ನಮ್ಮನ್ನು ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ವರ್ಕಿಂಗ್ ವಿತ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಒಂದು ಒಳ್ಳೆ ಇದು. ಬಟ್ ಅವ್ರ ಥಾಟ್ಸ್ ಡೆಫಿನೆಟ್ಲಿ ಹಿ ಹ್ಯಾಸ್ ಹಿಸ್ ಓನ್ ಕೈಂಡ್ ಆಫ್ ಸ್ಟೈಲ್ ಅಂಡ್ ಥಾಟ್ಸ್. ಸೊ ಅದಕ್ಕೆ ತಕ್ಕಂಗೆ ನಾವಿಬ್ರು ಜೆಲ್ ಆಗಿ. ಬಿಕಾಸ್ ಈ ಸ್ಟೋರಿನ ವೆನ್ ಹಿ ವಾಸ್ ರೈಟಿಂಗ್, ಹಿ ಅಂಡ್ ಹಿಸ್ ವೈಫ್ ಕತೆ ಬರ್ತಿತ್ತು ಅಂಡ್ ಇಟ್ ಈಸ್ ಅ ರಿಯಲ್ ಸ್ಟೋರಿ. ಯಾಕಂದ್ರೆ ಅವರು ಒಂದು ಈ ರಿಯಲ್ ಸ್ಟೋರಿನ ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಆ ಒಂದು ಹೇಳಿದಲ್ಲ, ಅವ್ರಿಗೆ ಇದೇ ತರ ಬೇಕು, ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು ಅನ್ನೋದು ಅವ್ರ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿತ್ತು. ಸ್ಕ್ರೀನ್ ಅಲ್ಲಿ ಹಿಂಗೆ ಬರಬೇಕು ಅನ್ನೋದು ಈ ಆಲ್ರೆಡಿ ನ್ಯೂ. ಸೊ ಹಾಗಾಗಿ ನಮ್ಗೆ ಪ್ರತಿ ಒಂದು ಸೀನ್ ಅಲ್ಲೂ ಹಿ ಎನ್ಆಕ್ಟೆಡ್ ಅಂಡ್ ಶೋಡ್ ಅಸ್
ಈ ಸೀನ್ ಹಿಂಗೆ ಬರುತ್ತೆ ಅಂತ ಅವರೇ ಆಕ್ಟ್ ಮಾಡಿ ನಮ್ಗೆ ತೋರಿಸಿ ಇಟ್ ವಾಸ್ ಇಲ್ಲಾಂದ್ರೆ ಯಾಕಂದ್ರೆ ಬಿಕಾಸ್ ಐ ವಾಸ್ ಅ ಬಿಗಿನರ್ ನಮ್ಗೆ 3 years ಮುಂಚೆ ನನ್ಗೆ ಅದು ಹೊಸ ಸಿನಿಮಾ ಆಮೇಲೆ ಎಲ್ಲ ಬಿಗ್ ಟೆಕ್ನಿಷಿಯನ್ಸ್ ಇರೋರು ಅಂಡ್ ಧರ್ಮ ಆಲ್ಸೋ ಹ್ಯಾಡ್ ಅ ನೇಮ್. ಸೊ ನಾನು ಒಬ್ಬಳೇ ಇಲ್ಲಿ ಹೊಸಬ್ಳು ಅಂಡ್ ಆ ಒಂದು ಕಂಫರ್ಟ್ನೆಸ್ ನನಗೆ ಖಂಡಿತವಾಗ್ಲೂ ಇಡೀ ಟೀಮ್, ನಾಟ್ ಓನ್ಲಿ ಧರ್ಮ ಸರ್ ಆಸ್ ಅನ್ ಆರ್ಟಿಸ್ಟ್ ಬಟ್ ಇಡೀ ಟೀಮ್ ಸೆಟ್ ಅಲ್ಲಿ ಇರೋರಾಗಿ ಎಲ್ಲ ಟೆಕ್ನಿಷಿಯನ್ಸ್ ಆಗಿ ಅದು ನನಗೆ ಮಾಡ್ಕೊಟ್ರು. ಬಿಕಾಸ್ ಒಂದು ವಿಮೆನ್ ಬೇಕಾಗಿರೋದು ಅದೇ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಸೆಟ್ಟಿಂಗ್ ನಾನು ಇಲ್ಲಿ ಬರ್ತಾ ಇದ್ದೀನಿ, ಒಂದು ಹುಡುಗಿ ಬರ್ತೀನಿ ಅಂದ್ರೆ ನನ್ಗೇನು ಗೊತ್ತಿರಲ್ಲ ಇಲ್ಲಿ ಏನ್ ಆಗ್ಬೋದು ಏನು ಅನ್ನೋದು ತಲೆಯಲ್ಲಿ ಇರೋದಿಲ್ಲ, ಏನೋ ಒಂದು ನಂಬಿಕೆ ಮೇಲೆ ಬಂದಿರ್ತೀವಿ. ಸೊ ಹಾಗಾಗಿ ಆ ಒಂದು ಕಂಫರ್ಟ್ನೆಸ್ ನನ್ಗೆ ಇಡೀ ಟೀಮ್ ಕೊಟ್ಟಿದೆ. ಹಾಗೆ ಪ್ರವೀಣ್ ಸರ್ ಕೂಡ ಡೈರೆಕ್ಷನ್ ಅಲ್ಲಿ ಮಾತಾಡೋಗೆ ಇಲ್ಲ, he knows ಈ ಸೀನ್ ಹಿಂಗೆ, ಈ ಕಟ್ ಹಿಂಗೆ ಆಗುತ್ತೆ, ಎವ್ರಿಥಿಂಗ್ he already has in mind. So ಬೇಗ ಕೆಲಸ ಮುಗ್ದೋಯ್ತು. ಓಕೆ ಸರ್, ನೀವು ನಿಮ್ಮ ತಂದೆಯವರನ್ನ ನೋಡ್ಕೊಂಡೇ ಬೆಳೆದಿದ್ದೀರಾ, ಅವರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀರಾ. ನಿಮ್ಮ ತಂದೆಯವರಿಂದ ನೀವು ಏನಾದರೂ ಕಲ್ತಿ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ವಾಟ್ ಈಸ್ ದಟ್ ಒನ್ ಥಿಂಗ್? ನನಗೆ ಐ ಥಿಂಕ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ನನಗೆ ನಮ್ಮ ಮನೆಯಲ್ಲೇ ಕಲ್ತಿದ್ದು. ಇವತ್ತು 15-16 ವರ್ಷ ಚಿತ್ರರಂಗಕ್ಕೆ ಬಂದು ಅದೇನು ನನ್ನ ಸ್ಟ್ರಗಲ್ ಇಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ, 20 ಸಿನಿಮಾ ಮೇಲೆ ಆಗೈತೆ. ಸೊ ಅದನ್ನ ಏನು ಮಾಡ್ತಾ ಇದ್ದೀನಿ, ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ತಂದೆಯವ್ರ ಹತ್ರ ನಾವು ನೋಡ್ಕೊಂಡು ಕಲ್ತಿದ್ವಿ. ಲೈಕ್ ಎಜುಕೇಶನ್ ಆಯಿತು, ಸ್ಕೂಲು ಕಾಲೇಜು, ಬಟ್ ಚಿಕ್ಕ ವಯಸ್ಸಿಂದನೂ ಒಂದು ಕಲಾವಿದ ಹೀಗೂ ಇರ್ಬೋದಾ, ಅವ್ರು ಆನ್ ಸ್ಕ್ರೀನ್ ಹೋದಾಗ ಒಂದು ಖಳನಾಯಕ, ಮನೇಲಿ ಬಂದಾಗ ಅವ್ರಿಗೆ ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣ, ಏನ್ ಬೇಕಾದ್ರೂ ಅವ್ರು ಇದು ಮಾಡ್ತಾರೆ. ಸೊ ಈ ತರ ಇದ್ದಾಗ ನಾವು ಅದನ್ನ ನೋಡ್ಕೊಂಡ್ ಬಂದಿದ್ವಿ. ಆಮೇಲೆ ಅವರೆಲ್ಲ ತುಂಬಾ ಚಿಕ್ಕದ್ರಲ್ಲಿ ತುಂಬಾ ಖುಷಿಯಾಗಿದ್ದಂತ ಒಂದು ಲೈಫ್ ಸ್ಟೈಲ್. ಸೊ ಅವಾಗ ಅವ್ರಿಗೆ ಒಂದು ರೆಮ್ಯುನರೇಷನ್ ಅಂತ ನಿಮ್ಗೆ ಗೊತ್ತು ಆ ಟೈಮಲ್ಲಿ ಹೆಂಗಿತ್ತು ಅಂತ 90s ಅಲ್ಲಿ 80s ಅಲ್ಲಿ. ಸೊ ಅವ್ರಿಗೇನಂದ್ರೆ ಒಂದು ಹೆಂಡತಿ ಮಕ್ಕಳು, ಒಂದು ಸ್ಕೂಲ್ ಫೀಸು, ಒಂದು ವರ್ಷಕ್ಕೆ ಒಂದೆರಡು ಟ್ರಿಪ್ಪು. ಸೊ ಈ ತರ ಒಂದು ಪ್ಲಾನಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತಾರೆ. ಸೊ ಅದನ್ನ ನೋಡ್ಕೊಂಡ್ ಬೆಳೆದಾಗಿಂದ ಸೊ ನಮ್ಗೆ ಅದೇ ಒಂದು ನಾವು ಒಂದು ಮಕ್ಕಳು ಇಲ್ಲ, ಅದು ನಾನು ನಮ್ಮ ಅಕ್ಕ ಯಾವ ತಗೊಂಡು ಬೆಳೆದೇ ಇಲ್ಲ. ಐ ಥಿಂಕ್ ವಿ ಬಿನ್ ವೆರಿ ನಾರ್ಮಲ್. ಇವತ್ತು ಸಿನಿಮಾ ಅಂತ ಬಂದಾಗ ವೆರಿ ನಾರ್ಮಲ್ ಅಂಡ್ ಟಿಪ್ಸ್ ಮತ್ತೆ ಇದು ಅವ್ರು ಕಲ್ತಿದ್ದು ಮೇಜರ್ ಅವರ ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್ ಅವ್ರಿಗಿದೆಯಲ್ಲ. ಇವತ್ತು ಅಷ್ಟೇ ಶೂಟಿಂಗ್ ಹೋಗ್ಬೇಕಂದ್ರೆ ಬೆಳಗ್ಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ರೆಡಿನಾ, ತಿಂಡಿ ರೆಡಿನಾ, ಕಾಯ್ತಾ ಇರ್ತಾರೆ ಓಡಬೇಕು ಅಂತ ನಮಗೆ ಈ ತರ ಒಂದಿದೆ. ಯಾವತ್ತು ಲೇಟ್ ಹೋಗೋದಾಗಿಲ್ಲ. ಐ ಥಿಂಕ್ ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಅವ್ರು ಹೇಳೋದು ಅದೇ, ಒಂದು ಒಳ್ಳೆ ಮನುಷ್ಯ ಆಗಿರ್ಬೇಕು, ಆಮೇಲೆ ಡೆಡಿಕೇಶನ್ ಇರಬೇಕು, ಚಿಕ್ಕವರು ದೊಡ್ಡವರು ನಮ್ಗೆ ಗೌರವ ಇರಬೇಕು. ಐ ಥಿಂಕ್ ಇಟ್ ವಿಲ್ ಟೇಕ್ ಯು. ಐ ಥಿಂಕ್ ಅದೇ ಇವತ್ತು ನನಗೆ ಕಾಪಾಡ್ತಾರೆ. ಸಿನಿಮಾಗಳು ಏನಾದರೂ ಕೈ ಹಿಡಿಯಲ್ಲ ಅಂದ್ರೂ ಬಟ್ ಎಲ್ಲೋ ಒಂದ್ ಕಡೆ ಆಗಿತ್ತನ್ನೋ ಒಂದು ಇದು ಭರವಸೆ ಏನಕ್ಕಂದ್ರೆ ಬಿಕಾಸ್ ಅವ್ರನ್ನ ನೋಡ್ಕೊಂಡ್ ಬೆಳೆದಿರೋದು ಅದನ್ನ ಪಾಲಿಸ್ಕೊಂಡು ಹೋಗ್ತೀನಿ. ಎಲ್ಲೋ ಒಂದ್ ಕಡೆ ಒಂದು ಕೈ ಹಿಡಿತಾರೆ ದೇವ್ರು ಅಂತ. ವಂಡರ್ಫುಲ್ ಸರ್. ನೀವು ಇವಾಗ ಯಾವ ರೀತಿಯಾದಂಥ ಸ್ಕ್ರಿಪ್ಟ್ಸ್ಗಳನ್ನ ಯೂಶಲಿ ಸೆಲೆಕ್ಟ್ ಮಾಡ್ತೀರಾ? ಅಂದರೆ ವಾಟ್ ಈಸ್ ಅ ಪ್ರೋಸೆಸ್? ನಿಮ್ದು ನೋಡಿದ್ರೆ ಸ್ಟೋರಿ ಲೈನ್ ಎಲ್ಲೋ ಒಂದಷ್ಟು ವಿಭಿನ್ನವಾಗಿರುತ್ತೆ. ಸೊ ಯಾವ ರೀತಿಯಾದಂಥ ಬೇಸಿಕ್ಲಿ ಏನನ್ನ ನೀವು ಆಕ್ಚುಲಿ ಇವಾಗ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಚೂಸಿ ಆಗಿದ್ದೀನಿ. ಸೊ ಇವಾಗ ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಪೋಸ್ಟ್ ಪ್ರೊಡಕ್ಷನ್ ಆಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಅಂದರೆ ಎಲ್ಲೂ ಅವ್ರಿಗೂ ತೊಂದರೆ ಕೊಡ್ತಾರ ರೀತಿಯಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಎಲ್ಲೂ ತೊಂದರೆ ಕೊಡೋ ರೀತಿಯಲ್ಲ. ಬಟ್ ಇರೋದ್ರಲ್ಲೇ ಚೆನ್ನಾಗಿ ಮಾಡೋಣ ಸರ್, ಇರೋದ್ರಲ್ಲೇ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ನನ್ಗೆ ಅನಿಸಿಕೆಗಳು ಹೇಳ್ಕೊಂಡು ಅದು ಇವಾಗ ನಾವು ಅಮರಾವತಿ ಪೊಲೀಸ್ ಸ್ಟೇಷನ್ ಮಾಡಿದಾಗ, ಬ್ಲಡ್ ರೋಸಸ್ ಮಾಡಿದಾಗ, ಸೊ ಅವರೆಲ್ಲ ಈ ತರ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ. ಸೊ ಒಂದು ಟ್ರೈಲರ್ ಕಟ್ ಮಾಡೋದು ನನಗೆ ಕರೀತಾರೆ. ಸೊ ಬ್ಲಡ್ ರೋಸಸ್ ಟೈಮಲ್ಲೂ ಇವಾಗ ನೆಕ್ಸ್ಟ್ ಅದಕ್ಕೂ ಅದೇ ತರ ಪ್ಲಾನ್. ಸೊ ಪ್ರತಿಯೊಂದು ಹಂತದಲ್ಲೂ ಒಂದು ಡಿಸ್ಕಷನ್ ಒಂದು ಫ್ಯಾಮಿಲಿ ತರ ಹೋಗ್ಕೊಂಡು ಮಾಡೋಣ ಅಂತ. ಏನಕ್ಕೆ ಹಿಂದಿನ ಕಾಲದಲ್ಲಿ ಸಿನಿಮಾಗಳು ಸೂಪರ್ ಹಿಟ್ ಅಂದ್ರೆ ನಮ್ಮ ತಂದೆಯವರು ಅದೇ ಹೇಳ್ತಾ ಇದ್ರು, ಒಂದು ಗ್ರೂಪೇ ಇರ್ತಾ ಇತ್ತು. ಒಂದು ಆರ್ಟಿಸ್ಟ್ ಆಗಿರ್ಬೋದು, ಮತ್ತೆ ಇದು ಆಗಿರ್ಬೋದು, ಟೆಕ್ನಿಷಿಯನ್ಸ್ ಎಲ್ಲ ಕೂತ್ಕೊಂಡು ಕಥೆನ ಡಿಸ್ಕಸ್ ಮಾಡಿ ಮತ್ತೆ ಒಂದು ಸಜೆಷನ್ಸ್, ಚಿಕ್ಕ ಸಜೆಷನ್ಸ್. ಅಲ್ಟಿಮೇಟ್ಲಿ ಬರೋದು ಡೈರೆಕ್ಟ್ರೆ, ಪ್ರೊಡ್ಯೂಸರ್, ಆರ್ಟಿಸ್ಟೇ. ಯಾರು ಪ್ಲೇಸ್ ತಗೊಳಕ್ಕಲ್ಲ. ಇಲ್ಲ ಸ್ಕ್ರೀನ್ ಮೇಲೆ ನೋಡೋಕೆ ಧರ್ಮ ಹೇಳ್ದ ಐಡಿಯಾ ಅಂತ ಯಾರು ಹೇಳಲ್ಲ. ಸೊ ಅಲ್ಟಿಮೇಟ್ಲಿ ಅದೇ ವರ್ಕೌಟ್ ಆಗೋದು. ಅಂದರೆ ಅವ್ರವ್ರ ಹೆಸರು ಅದೇನಿದೆ, ಬಟ್ ಒಂದು ಟೀಮ್ ವರ್ಕ್ ಅಂತ ಬಂದಾಗ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟೇ ಹೇಳ್ಬಿಡ್ತೀನಿ ಸರ್, ಒಂಚೂರು ನಾನು ನಿಮ್ಮ ಜೊತೆಗೆ ಇರ್ತೀನಿ ಸರ್, ಸುಮ್ಮನೆ ಬಂದು ಬಣ್ಣ ಹಚ್ಬಿಟ್ಟು ಬಂದು ಮೇಕಪ್ ಹಾಕೊಂಡು ಸುಮ್ಮನೆ ಒಂದು ಆ್ಯಕ್ಷನ್ ಕಟ್ ಇದ್ದ ತಕ್ಷಣ ಫಿನಿಶ್ ಮಾಡ್ಕೊಂಡು ಹೋಗೋದು ನಾನು ಬೇಡ ಸರ್. ನಾನು ಸ್ವಲ್ಪ ನಿಮ್ಮ ಜೊತೆ ಏನು ಅವ್ರಿಗೂ ಭಾಳ ಖುಷಿ. ಬರ್ತಾರೆ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸೂಪರ್ ಹಿಂಗೆ ಮಾಡೋಣ ಅಂತ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ, ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದ್ದೇ ಇದೆ. ನಾಳೆ ದಿವಸ ಇದು ಯಾರೋ ಹಿಂಗಂದ್ರು ಅಂತ ಏನೋ ಒಂದು ಹೇಳ್ಬೋದೇನೋ, ಬಟ್ ಜನಕ್ಕೆ ಮುಖ ನೆನಪಿರೋದು, ವಿಜುವಲೈಸೇಷನ್ ನೆನಪಿರೋದು ಆರ್ಟಿಸ್ಟ್. ಸೊ ಐ ಫೀಲ್ ದಟ್ ಆ ಒಂದು ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ ಎಲ್ಲಾ ಒಂದು ಆರ್ಟಿಸ್ಟ್ ಗಳಿಗೆ. ದಟ್ ಇಸ್ ಮಚ್ ನೀಡೆಡ್. ಈಗ ನಾವೇನೋ ಒಂದು ಇನ್ಪುಟ್ ತಗೊಂಡ್ರೆ, ಇವನ್ ಎಲ್ಲರೂ ತಗೊಳ್ತಾರೆ, ಡೈರೆಕ್ಟರ್ ಹೇಳಿದ್ರು ನಾವು ತಗೊಳ್ತೀವಿ, ನಾವೇನೋ ಒಂದು ಹೇಳಿರೋದು, ವಿ ಆರ್ ನಾಟ್ ದಟ್ ಬಿಗ್ ಆಫ್ ಅನ್ ಏನೋ ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಏನೋ ಒಂದು ಸಜೆಷನ್ ಕೊಡೋದ್ರಲ್ಲಿ ಐ ಡೋಂಟ್ ಥಿಂಕ್ ಸೊ ತಪ್ಪೇನಿಲ್ಲ.
ಸಜೆಷನ್ ತಗೊಳ್ಳೋದು ಆಕ್ಚುಲಿ ಒಳ್ಳೇದೇ, ಬಿಕಾಸ್ ಓವರ್ ಆಲ್ ನೀವು ಮಾಡ್ತಿರ್ತ ಒಂದು ಸಿನಿಮಾಗೋಸ್ಕರ. ಲರ್ನಿಂಗ್ ಪ್ರೋಸೆಸ್. ಎಕ್ಸಾಕ್ಟ್ಲಿ, ಹೌದು. ಏನೇ ಆಗಿರಲಿ, ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ ಅಥವಾ ಏನೋ ಒಂದು ಹೊಸದು ಕಲ್ತಿರ್ತೀವಿ. ಸೊ ಹಾಗಾಗಿ ಅದೊಂದು ಸಜೆಷನ್ ತಗೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆ್ಯಂಡ್ ನಾನು ಟ್ರೇಲರ್ ನೋಡಿದಾಗ ನನಗೆ ಏನು ಅನಿಸ್ತು ಅಂದರೆ, ಪ್ರೀತಿ ಹಾಗೇನೆ ಆಸೆ, ಈ ಎರಡರ ವ್ಯತ್ಯಾಸ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಬೆಂಕಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಇಬ್ರಿಗೂ ಕೇಳ್ತಿದ್ದೀನಿ, ಇಬ್ರು ಹೇಳಿ. ಓಕೆ, ಯಾಕೆ ಅಂತ? ನನಗೆ ಲವ್ ಅಂತ ಅಂದ್ರೆ ಮೋಸ ಅನ್ಸುತ್ತೆ. ಓಕೆ. ಯಾಕಂದ್ರೆ ಲವ್ ಅನ್ನೋ ಹೆಸರು ಇಟ್ಕೊಂಡು ಪೀಪಲ್ ಯೂಶಲಿ ಬೆನಿಫಿಟ್ಸ್ ತಗೊಳ್ತಾರೆ, ನೀಡ್ಸ್ ತಗೊಳ್ತಾರೆ ಅನ್ಕೊಳ್ತೀನಿ. ನನ್ನ ಪ್ರಕಾರ ಲವ್ ಅಂತ ಅಂದ್ರೆ ಇಟ್ ಶುಡ್ ಬಿ ಲೈಕ್, ಇವಾಗ ಯಾರೋ ಒಬ್ರು ನಾವು ಪ್ರೀತಿ ಮಾಡೋರ್ ಜೊತೆಗೆ ಇದ್ದೀವಿ ಅಂತಂದ್ರೆ ವಿ ಶುಡ್ ಬಿ ವೆರಿ ಮಚ್ ಕಂಫರ್ಟಬಲ್ ಆಗಿರ್ಬೇಕು. ಏನೋ ಒಂದು, ಇವಾಗ ನಾನೇನೋ ಫೋನ್ ಇಡ್ತೀನಿ, ಅಯ್ಯೋ ಅವ್ರೆಲ್ಲಿ ಫೋನ್ ಚೆಕ್ ಮಾಡ್ಬಿಡ್ತಾರೋ, ಅಥವಾ ಏನ್ ಫೋನ್ ನಲ್ಲಿ ಏನೋ ಇದೆಯೋ, ಈಗ ಅವ್ರೇನಾರೋ ಒಂದು ಫೋನ್ ಬಿಟ್ಟು ಹೋಗಿದ್ರೆ ನಾನು ಚೆಕ್ ಮಾಡ್ಲಾ, ಈ ತರ ಒಂದು ಸೆಕೆಂಡ್ ಥಾಟ್ಸ್ ಬರಬಾರ್ದು ಯಾವತ್ತು. ಸೊ ಅವಾಗಲೇ ಅದು ಪ್ಯೂರ್, ಐ ಬಿಲೀವ್ ಆ ತರ ಇರಬೇಕು ಅಂತ. ಅಂಡ್ ಇವಾಗಿನ ಕಾಲದಲ್ಲಿ ಜಾಸ್ತಿ ಫ್ಲವರ್ ಕೊಡೋರ್ಗಿನ್ನ ಫ್ಲವರ್ ಇಡೋರೇ ಜಾಸ್ತಿ. ಧರ್ಮಸನ್ ಕೇಳ್ತೀನಿ ನೆಕ್ಸ್ಟ್. ನನಗೆ ಅನ್ಸೋದು ಅಂದ್ರೆ ಈ ಒಂದು ಪ್ರೀತಿ ಅನ್ನೋ ಹೆಸರನ್ನ ಸುಮ್ನೆ ನೇಮ್ ಸೇಕಾಗಿ ಇಟ್ಕೊಂಡು ಅದನ್ನ ಬೇರೆ ಏನೇನೋ ಯುಟಿಲೈಸ್ ಮಾಡ್ತಾರೆ ಅಂತ ಅನ್ಸ್ತಿದೆ. ನನಗ್ ಪರ್ಸನಲ್ ಆಗಿ ಕೇಳಿದ್ರೆ ಐ ಡೋಂಟ್ ಬಿಲೀವ್ ಆ ತರ ಒಂದು ಪ್ಯೂರ್ ಫಾರ್ಮ್ ಆಫ್ ಲವ್ ಅನ್ನೋದು ಇವಾಗಿನ ಕಾಲದಲ್ಲಿ ಇಲ್ವೇ ಇಲ್ಲ. ಅಂಡ್ ಎಲ್ಲಾನು ಇವಾಗ ಏನ್ ಗೊತ್ತಾ, ಮನ್ಸು ಇವತ್ತು ಓಕೆ ಇವಳು ಏನೋ ಚೆನ್ನಾಗಿದ್ದಾಳೆ, ನಾಳೆ ಇನ್ನೊಬ್ಳು ಏನೋ ಬರ್ತಾಳೆ, ಓಕೆ ಅವಳ ಮೇಲೆ ಓ ಚೆನ್ನಾಗಿದ್ದಾಳಲ್ವಾ, ಓಕೆ ಅವಳ ಪ್ರೊಫೈಲ್ ಓಪನ್ ಮಾಡೋಣ, ಏನ್ ಕಮೆಂಟ್ಸ್ ಇದೆ, ಒಂದು ಹಾಯ್ ಅಂತ ಹಾಕ್ತಾರೆ. ಒಂದು ಹಾಯ್ ಮೆಸೇಜು ಎಲ್ಲಿಂದ ಎಲ್ಲ ಹೋಗಿ ನೆಕ್ಸ್ಟ್ ಡೇಟಿಗೆ ಹೋಗುತ್ತೆ. ಈ ಹುಡುಗಿನ ಮರ್ದೇ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಈ ಒಂದು ಏನು ಮಂಕಿ ಜಂಪಿಂಗ್ ತರ ಆಗೋಗ್ಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಸೊ ಹಾಗಾಗಿ ಪ್ಯೂರ್ ಫಾರ್ಮ್ ಆಫ್ ಲವ್ ಸಿಗೋದು ಕಷ್ಟ. ಎಲ್ಲವೂ ಫೇಕ್ ಅಂತ ಹೇಳ್ತಿದ್ದೀರ ಹಾಗಿದ್ರೆ? ಇದೆ, ಎಲ್ಲೋ ಒಂದು 100 ಅಂತ ಹೇಳ್ಬೋದು. ಇಲ್ಲ ಅವಳೇ ನನ್ ಗರ್ಲ್ ಫ್ರೆಂಡ್, ಅವಳೇ ಅಂತ ಹುಡುಗ ಇರೋರು ಇದಾರೆ, ಅಥವಾ ಹುಡುಗಿನೂ ಅಷ್ಟೇ, ಅವನ ಒಬ್ನೇ ಇದ್ರೆ ಸಾಕಪ್ಪ, ಬೇರೆಯವ್ರು ಬಂದ್ರೆ ಎಲ್ಲ ನನ್ ಗಂಡ ತಮ್ಮಂದ್ರು ಅಂತ ಹೇಳೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಐ ಥಿಂಕ್ ಫ್ರೆಂಡ್ಶಿಪ್ ಝೋನ್ ಅಂತ ಫ್ರೆಂಡ್ಸ್ ಅನ್ನೋ ಹೆಸರನ್ನ ಹಾಳು ಮಾಡ್ತಾ ಇದೆ. ಓಕೆ, ಅಂದ್ರೆ ಅದೃಷ್ಟ ಮಾಡಿರ್ಬೇಕು ನಿಮ್ ಪ್ರಕಾರ ಆತರ ಸಿಗ್ಬೇಕು ಅಂದ್ರೆ. ಇರೋದ್ರಲ್ಲಿ ಅದೃಷ್ಟನೇ ಬೇಕು ಪ್ರೀತಿ ಸಿಗೋದು. ಎಷ್ಟೋ ಜನ ಪ್ರೀತಿ ಸಿಗೋದಿನ ಕಳ್ಕೊಂಡಿರೋರೇ ಜಾಸ್ತಿ. ಧರ್ಮ ಸರ್, ವಾಟ್ಸ್ ಯುವರ್ ಥಾಟ್? ಐ ಫೀಲ್ ಲವ್ ಅನ್ನೋದು ಐ ಥಿಂಕ್ ಇಸ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಐ ಥಿಂಕ್ ಮೇಜರ್ ಅಂಡ್ ಟ್ರಸ್ಟ್, ರೆಸ್ಪೆಕ್ಟ್ ಅಂಡ್ ಟ್ರಸ್ಟ್ ಅನ್ನೋದು. ಯಾಕಂದ್ರೆ ಇವಾಗ ಒಂದು ತಾಯಿಗೆ ನಾವು ಎಷ್ಟೊಂದು ಇದು ರೆಸ್ಪೆಕ್ಟ್ ಕೊಡ್ತೀವೋ ನಮಗೂ ಅದೇ ಸಿಗುತ್ತೆ. ಹೌದು. ಏನಮ್ಮ ಅಂದ್ರೆ ಓಲೋ ಅಂತಾರೆ. ಪಾರ್ಟ್ನರ್ ಪರಸ್ಪರವಾಗಿರ್ಬೇಕು. ನಾನು ಗಂಡು ಹೆಣ್ಣು, ನಾನು ಹಿಂಗೆ ನನಗೆ ಅದು ವರ್ಕೌಟ್ ಆಗಲ್ಲ ಇವತ್ತು. ಐ ಥಿಂಕ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಬೋತ್ ದ ಸೈಡ್ಸ್. ವಿ ಆರ್ ಈಕ್ವಲ್. ಇವಾಗ ಯಾರ ಮೇಲೆ ಯಾರು ಕೆಳಗಿದೆ ಅಂತ ಇಲ್ಲ. ಇಟ್ಸ್ ಮಿರರ್ ಇಮೇಜ್ ಅಷ್ಟೇ. ನಾನು ತುಂಬಾ ಚೆನ್ನಾಗಿ ನಿಮ್ಮ ಹತ್ರ ಮಾತಾಡ್ತೀನಿ, ನೀವು ಅಷ್ಟೇ ಚೆನ್ನಾಗಿ ಮಾತಾಡ್ತೀರ. ನಾನೇನಾದ್ರೂ ಇದಾಗ ಮಾತಾಡಿದ್ರೆ ನೀವೇನಂದ್ರೆ ಓಪ್ಪ ನೀ ದೊಡ್ಡ ಸೀಟ್ಸ್ ಅದ. ಸೊ ಐ ಫೀಲ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿಂದಾನೇ ಶುರು ಆಗೋದು. ಐ ಥಿಂಕ್ ವೆಲ್ ಬಿ ರಿಲೇಶನ್ಶಿಪ್ ವಿತ್ ಪೇರೆಂಟ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಲ್ಲ ಶುರು ಆಗೋದು ಅಲ್ಲಿಂದಾನೆ. ಎಕ್ಸಾಕ್ಟ್ಲಿ, ಹೌದು. ಅಲ್ಲಿ ಆ ರೆಸ್ಪೆಕ್ಟ್ ಅನ್ನೋದು ಶುರು ಆದ್ರೆ ಐ ಥಿಂಕ್ ಎವ್ರಿಥಿಂಗ್ ಫಾಲೋಸ್. ಅದ್ರ ಜೊತೆ ಟ್ರಸ್ಟ್ ಅನ್ನೋ ಫ್ಯಾಕ್ಟರ್ ಬೇಕು. ಬಟ್ ಇವತ್ತೇನಾಗ್ತದೆ, ಅದನ್ನ ಸ್ವಲ್ಪ ಕಮ್ಮಿ ಆದಾಗ, ಟ್ರಸ್ಟ್ ಅನ್ನೋದು ಕಮ್ಮಿ ಆದಾಗ ಇರೋದಾಗೆ ಒಂದೊಂದ್ಸಲಿ ಫೋನ್ ಚೆಕ್ ಮಾಡೋದು, ಇಲ್ಲ ಇದು ಮಾಡೋದಿಲ್ಲ, ಕೋಪ ಮಾಡ್ಕೊಳ್ಳೋದು, ಅವ್ಳಿಗೆ ಇರ್ತಾ ಏನೋ ಹೋಗ್ತಿದ್ಯಾ, ಇಲ್ಲಿ ಮಾಡ್ತಿದ್ಯಾ, ದೇರ್ ಸ್ಟಾರ್ಟ್ಸ್ ಟಾಕಿಂಗ್ ಏನಪ್ಪ ಇದು ಅಂತ. ಬಟ್ ಡೆಫಿನೆಟ್ಲಿ ರೈಟ್ ಪಾರ್ಟ್ನರ್, ರೈಟ್ ಇದು ಬೇಕೇ ಬೇಕು, ಒಂದು ಶೋಲ್ಡರ್ ಬೇಕೇ ಬೇಕು ಲೈಫಲ್ಲಿ. ಯಾಕಂದ್ರೆ ನಾವ್ ಏನೇ ಒಂದು ಆ ಫೀಲಿಂಗ್ಸ್ ಅನ್ನೋದು ನೀವು ಎಷ್ಟೇ ಬೆಸ್ಟ್ ಫ್ರೆಂಡ್ಸ್, ಎಷ್ಟೇ ತಂದೆ ತಾಯಿ ಶೇರ್ ಮಾಡೋದು, ಪಾರ್ಟ್ನರ್ ಜೊತೆ ಶೇರ್ ಮಾಡೋದಿಲ್ಲ. ಐ ಥಿಂಕ್ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಐ ಥಿಂಕ್ ಅದನ್ನ ಆ ಬಿಲೀಫ್ ಅನ್ನೋದು, ಆ ರೆಸ್ಪೆಕ್ಟ್ ಮತ್ತೆ ಇದು ಆ ಟ್ರಸ್ಟ್ ಅನ್ನೋದಿದ್ರೆ ಐ ಥಿಂಕ್ relationships can be fantastic. Wonderful. ನಾನು ಹೊಸದಾಗಿ ಏನೋ ಕಲಿತೆ ಸರ್ ಇವತ್ತು ನಿಮ್ಮಿಬ್ಬರಿಂದ. ನಾವು ಈ ಕಾನ್ಸೆಪ್ಟ್ ಏನಾದ್ರು ಬಂದ್ರೆ, ಈಗ 100 ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ನ ಗರ್ಲ್ ಫ್ರೆಂಡ್ಗೋಸ್ಕರ, ಏನೋ ಒಂದು ತಪ್ಪು ಮಾಡ್ಬಿಟ್ಟಿರ್ತಾರೆ. ಈ ಗರ್ಲ್ ಫ್ರೆಂಡ್ 100 ಒಳ್ಳೆ ಕೆಲಸ ಮಾಡಿದ್ರೆ ಮರ್ತ್ ಬಿಟ್ಟಿರ್ತಾರೆ, ಆ ಒಂದು ತಪ್ಪನ್ ಮಾತ್ರ ಇಟ್ಕೊಂಡು ಅಲ್ಲಿಂದ ಶುರು ಆಗುತ್ತೆ. ಸೊ ಲೈಫ್ ಅಲ್ಲೂ ಅಷ್ಟೇ, ನಾವೇನೋ 100 ಒಳ್ಳೆ ಕೆಲಸ ಮಾಡಿರ್ತೀವಿ, ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ. ಜನ ಪಾಯಿಂಟ್ ಔಟ್ ಮಾಡೋದು ನಾವು ಕೆಲಸ ಮಾಡಿದೀವಿ ಅನ್ನೋದನ್ನ ಮಾತ್ರ, 100 ಕೆಲಸ ಮರ್ತೇ ಬಿಟ್ಬಿಟ್ಟಿರ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಇದೊಂಥರ ಎಲ್ಲದಕ್ಕೂ ಅನ್ವಯಿಸುತ್ತೆ. ಅಂಡ್ ಇವಾಗಿನ ಕಾಲದಲ್ಲಿ ಹೇಳ್ತಾರೆ ಲವ್ ಇಸ್ ಫಾರ್ ಎವರ್, ಅದೆಲ್ಲ ಇವಾಗ ಫಾರ್ ಎವರ್ ಅನ್ನೋ ವರ್ಡ್ ನಾವು ಮರ್ತೇ ಬಿಟ್ಟಿದ್ದಾರೆ. ಜಸ್ಟ್ ಒಂದು ಟೈಮ್ ಇನ್ಸ್ಟೆಂಟ್. ಇವಾಗ ಎಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಲೈಫ್ ಅಲ್ಲಿ ಹೇಗಿದೆ, ಅದೇ ತರ ಲವ್ ಅಲ್ಲೂ ಇಷ್ಟು ದಿವಸಕ್ಕೆ 3 months
3 months ಡೇಟ್ ಮಾಡು, 3 months ಆಚೆ ಸುತ್ತಾಡು, ಮುಗೀತು, ನೆಕ್ಸ್ಟ್ ಯಾರು, ಈ ತರ ಈ ತರ ಆಗ್ಬಿಟ್ಟಿದೆ. ಹಾಗಾಗಿ ಲವ್ ಅನ್ನೋ ಅದೇ ಇದೆ, ಇಲ್ಲ ಅಂತ ಹೇಳಿದ್ರೆ ಬಿಕಾಸ್ ನಮ್ಮ ತಂದೆ ತಾಯಿ ಅವರೆಲ್ಲ ಇಷ್ಟು ವರ್ಷ ಫ್ಯಾಮಿಲಿ ಏನು ಮದ್ವೆ ಆಗಿ ಜೊತೆಗಿದ್ದಾರೆ. ಬಟ್ ಇವಾಗಿನ ಕಾಲದಲ್ಲಿ ನೋಡಿ 6 ತಿಂಗಳು ಲವ್ ಮಾಡಿದೀವಿ, ಮದ್ವೆ ಆಗ್ತೀನಿ ಅಂತ 1 ವರ್ಷಕ್ಕೆ ಆಲ್ರೆಡಿ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಎಕ್ಸಾಕ್ಟ್ಲಿ, ಹೌದು. ಹ್ಯಾಪನಿಂಗ್ ಅಂದ್ರೆ ಡೇ ಟು ಡೇ ವೈಸ್ ಎಲ್ಲರೂ ಚೇಂಜ್ ಆಗ್ತಿದ್ದಾರೆ, ತಕ್ಕನಂಗೆ ಲವ್ ಅನ್ನೋ ಪದನೂ ಚೇಂಜ್ ಆಗ್ತಾ ಇದೆ. ನಿಮಗೆ ಒಳ್ಳೆ ಲವರೇ ಸಿಗಲಿ, ನಾನು ಬಯಸ್ತಿದ್ದೀನಿ ಟ್ರೂ ಲವೇ ಸಿಗಲಿ. ಈ ಟಕೀಲ ಆ್ಯಕ್ಚುಲಿ ನೋಡಿದ್ರೆ ನನಗೆ ಪೋಸ್ಟರ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ತುಂಬ ಶೇಡ್ಸ್ ಇದೆ. ಇವಾಗ ಆ್ಯಕ್ಚುಲಿ ನಾವು ಮೂವೀಸ್ ನೋಡಿದ್ರೆ ಎಲ್ಲವೂ ಒಂದು ಶೇಡ್ಸ್ ಕೊಟ್ಟಿರ್ತಾರೆ ಸರ್. ಅಂದರೆ ಗ್ರೇ ಶೇಡ್ ಆಗಿರ್ಬೋದು, ಆ ಶೇಡ್ಸ್ಗಳಲ್ಲೇ ಸ್ಟೋರಿ ಹೇಳೋದಕ್ಕೆ ಹೊರಟಿರ್ತಾರೆ. ಸೊ ಇದು ಯಾವ ಶೇಡ್ನಲ್ಲಿದೆ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಫಸ್ಟ್? ನನಗೆ ಆ್ಯಕ್ಚುಲಿ ಒಂದು ಕಡೆ ವೈಲೆಟ್ ಇದೆ, ಒಂದು ಕಡೆ ಪಿಂಕ್ ಇದೆ, ರೆಡ್ಡಿಶು ಒಂದು ಕಡೆ ಆ್ಯಕ್ಚುಲಿ ಇದೆ. ಹೀಗೆ ನೋಡಿದ್ರೆ ಅಂದ್ರೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಅನಿಸ್ತಿದೆ. ಸೊ ಅದಕ್ಕೆ ಇದು ನನಗನಿಸಿದ್ದು. ಇವಾಗ ನೀವು ಹೇಳ್ಬೇಕು ನನಗೆ. ರೈನ್ಬೋ ಕಲರ್ಸ್ ಖಂಡಿತವಾಗ್ಲೂ ಇಡೀ ಸಿನಿಮಾದಲ್ಲೂ ಹಾಗೆ ಇದೆ. ಲವ್ ಅನ್ನೋದು ಒಂದು ಓಕೆ. ಆಮೇಲೆ ಆ ಕ್ಲೋಸ್ನೆಸ್ ಅಂತ ಬಂದಾಗ ಅದೊಂದು ನೋಡಿದ್ರೆ ಹ್ಯಾಸ್ ಒನ್ ದಿಸ್. ಹೌದೌದು. ಸೊ ತುಂಬಾ ಇಂಟಿಮೇಟ್ ಟೈಮ್ಸ್ ಆಫ್ ಇದು ಹಸ್ಬೆಂಡ್ ಅಂಡ್ ವೈಫ್ ಅಂದಾಗ ಅದಕ್ಕೆ ಕ್ರಿಯೇಟ್ ಆದಾಗ ಹೆಂಗಿರುತ್ತೆ. ಸೊ ಅದೊಂದು ಆ ಥರ ಐ ಥಿಂಕ್ ದಿಸ್ ಆಲ್ ಇಮೋಷನಲ್ ಪ್ಯಾಟರ್ನ್. ಓಕೆ. it has all different different shades are there. Okay, overall. Okay. ತಕ್ಕನಾಗೆ ನಮ್ಮ ಪೋಸ್ಟರ್ಸ್ ಕೂಡಾನು ಇದೆ, ಚೆನ್ನಾಗಿದೆ ಆಕ್ಚುಲಿ. ನೋಡಿ ಆ ಕಪಲ್ ಅನ್ನೋ ಫೀಲ್ ನ ನಾವು ಎಲ್ಲ ಪೋಸ್ಟರ್ಸ್ ಅಲ್ಲೂ ಪೋರ್ಟ್ರೇ ಮಾಡಿದ್ದೀವಿ. ಅಂಡ್ ಆಲ್ಸೋ ಅಂದ್ರೆ ಪೋರ್ಟ್ರೇ ಮಾಡಿರೋದ್ರಿಂದ ಸಿನಿಮಾದಲ್ಲಿ ಅದಿದೆ. ಅಂಡ್ ಧರ್ಮ ಸರ್ ಹೇಳಿದಂಗೆ ಈ ಶೇಡ್ಸ್ ಇದೆ ಅಲ್ಲ, ಈ ಶೇಡ್ಸ್ ಖಂಡಿತವಾಗ್ಲೂ ಆಸ್ ಅನ್ ಆರ್ಟಿಸ್ಟ್ ನಮ್ಮಿಬ್ರಿಗೂ ವಿ ಆರ್ ಬ್ಲೆಸ್ಡ್ ಬಿಕಾಸ್ ಒಂದೇ ಸಿನಿಮಾದಲ್ಲಿ ಇಷ್ಟೊಂದು ಶೇಡ್ಸ್ ನಾವು ಪೋರ್ಟ್ರೇ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಯಾ, ವಂಡರ್ಫುಲ್. ಇದಂತೂ ತುಂಬಾ ಕ್ಲಾಸಿ ಆಗಿದೆ. ಒಂದು ಪೋಸ್ಟರ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಸ್, ಎಲ್ಲ ಓಕೆ. ಟಕೀಲ ಯಾಕೆ ಅಂದ್ರೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಟೈಟಲ್ ಇಟ್ರ ಅಥವಾ ಏನು ಅಂತ ನಾನು ನಾವು ಆರ್ಟಿಸ್ಟ್ ಆಗಿ ಆರ್ಟಿಸ್ಟ್ ನಾವು ಹೇಳ್ಬೋದು, ಡೈರೆಕ್ಟರ್ ತಲೆಯಲ್ಲಿರೋದು ಬಿಕಾಸ್ ಆಫ್ ಒಂದು ಸ್ಮಾಲ್ ಇದು, ಅದರಿಂದ ಏನೇನ್ ಆಗ್ಬೋದು, ಅನಾಹುತ ಏನೇನ್ ಆಗ್ಬೋದು. ತಗೊಂಡಿದ ತಕ್ಷಣ ಟಕ್ಲ, ಹೊಡೆದ ತಕ್ಷಣ ಇಲ್ಲ ಟಕ್ಲ, ಇಟ್ಸ್ ನಾಟ್ ಲೈಕ್ ಲೈಫ್ ಏನೋ ಒಂಥರ ಇದಾಗ್ಬಿಡುತ್ತೆ. ಓಕೆ, ಗುಡ್ ವೇಸ್ ಅದ್ರ ತಗೊಂಡು ಎಂಜಾಯ್ ಮಾಡೋದು ಒಂಥರ ಒಂದು ರೀತಿ ಇದೆ, ಒಂದು ಒಳ್ಳೆತನ ಇದೆ. ಸೊ ಈ ತರ ಒಂದು ಡಿಫ್ರೆಂಟ್ ಇದೆ. ಅಂದ್ರೆ ಟಕೀಲಾ ಕುಡ್ದವರೆಲ್ಲ ಕೆಟ್ಟವ್ರು ಅಂತ. ಸೊ ಟಕೀಲಾನ ಎಷ್ಟು ಕುಡಿತೀರಾ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಜೀವನದಲ್ಲಿ ಎಷ್ಟು ತಗೊಂತೀರಾ ಇನ್ ಟರ್ಮ್ಸ್ ಆಫ್ ಸಕ್ಸೆಸ್, ಎವ್ರಿಥಿಂಗ್. ಓಕೆ, ಯಾವ ತರ ತಗೊಂತೀರಾ ಅನ್ನೋದೇ ಇಟ್ ಇಸ್ ಲೈಫ್. ಅತಿ ಹೆಚ್ಚು ಏನಾದ್ರು ಆದ್ರೆ ಲೈಫಲ್ಲಿ ಅತಿ ಹೆಚ್ಚು ಸಕ್ಸಸ್ ತಲೆಗೆ ಹೊಡೆದ್ರೆ ಏನಾಗುತ್ತೆ, ಟಕೀಲಾ ಸಿಕ್ಕಾಪಡೆ ಹೊಡೆದಾಗ ತಲೆಗೆ ಹೊಡೆದ್ರೆ ಏನಾಗುತ್ತೆ, ತಲೆ ಸುರಿಸ್ತಾರೆ, ಹೋಗಿ ಬೀಳ್ತಾರೆ, ಇಲ್ಲ ಅಂದಿದ್ದು. ಅತಿ ಹೆಚ್ಚು ಸಕ್ಸಸ್ ತಲೆಗೆ ಹೊಡೆದಾಗ ಏನಾಗುತ್ತೆ, ತಲೆ ನಾನು ಅಂತ ಓಡಾಡ್ತೀರಾ, ಇಲ್ಲ ಇದು ಮಾಡ್ತೀರಾ. ಅದು ದಟ್ ಆಲ್ಸೋ ಗಿವ್ಸ್ ಅ ಮೆಸೇಜ್. ಅತಿ ಹೆಚ್ಚು ದುಃಖ ಇದ್ದಾಗ್ಲೂ ಓಡಾಡ್ತೀನಿ. ಇವಾಗ 2 ತರ ತೋರಿಸ್ತಾರೆ ಟಕೀಲಾ. ಕುದಾಗ ಇಮೋಷನಲ್ ಆಗ್ತೀವಿ. ಹೌದು. ಸೊ ಅತಿ ಇವಾಗ ನಾವು ಇಮೋಷನಲ್ ಆದಾಗ ಲೈಫಲ್ಲೂ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ. ಅತಿ ಏನೇ ಆದ್ರೂ ವಿಷ ಅಂತ ಹೇಳ್ತಾರೆ. ಸೊ ಆ ರೀತಿ, ಸೊ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ. ಲೈಫಲ್ಲಿ ಎಲ್ಲಾನು ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಲೈಫ್ ಫ್ಯಾಮಿಲಿ ಅನ್ನೋದು ಇರಬೇಕು. ಸೊ ಯಾವ ಮಟ್ಟಿಗೆ ಇರಬೇಕು ಅನ್ನೋದನ್ನ ಸಿನಿಮಾ ನೋಡ್ಬೇಕು. ಓಕೆ, ಈಗ ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ಮಾಡಬೇಕಾದ್ರೆ ಇವ್ರ ಫೇವ್ರೆಟ್ ಪೋರ್ಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾಡಬೇಕಾದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನ್ ಆಗಿರ್ಬೋದು, ಅಂದರೆ ತುಂಬ ಇನ್ವಾಲ್ವ್ ಆಗಿ ಮಾಡಿರ್ತೀರಾ, ತುಂಬ ಇಷ್ಟ ಆಗಿರುತ್ತೆ ಆ ಒಂದು. ಸೊ ಈ ಸಿನಿಮಾದಲ್ಲಿ ನಿಮ್ಮಿಬ್ಬರಿಗೂ ಅಂತ ಫೇವ್ರೆಟ್ ಅನ್ಸಿದ್ದು ಯಾವುದು ಅಂತ? ನನಗೆ ಐ ಥಿಂಕ್ ಕ್ಲೈಮ್ಯಾಕ್ಸ್, ಇಂಟೆನ್ಸಿಟಿ, ನನ್ನ ಇಂಟೆನ್ಸಿಟಿ, ನಾನು ಕೂಗಾಡಿದ ಅವ್ರದ್ದು, ಆಮೇಲೆ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್. ಐ ಥಿಂಕ್ ಕ್ಲೈಮ್ಯಾಕ್ಸ್ ತುಂಬಾ ಇದಾಗಿತ್ತು. ಅದ್ರ ಬಿಟ್ಟು ವಿ ಹ್ಯಾವ್ ಕಪಲ್ ಆಫ್ ಮದುವೆ ಆದ ವಸ್ತುಗಳಲ್ಲಿ ತುಂಬಾ ಮುದುದಾಗಿ ಹೆಂಗಿರ್ತಾರೆ, ಚೆನ್ನಾಗಿರ್ತಾರೆ, ಖುಷಿಯಾಗಿರಂತ ಒಂದು ಲೈಫ್ ಸ್ಟೈಲ್. ಅದೊಂದಷ್ಟು ನನಗೆ ಫಸ್ಟ್ ಥಿಂಗ್ ಇಸ್ ಕ್ಲೈಮ್ಯಾಕ್ಸ್. ಯಾಕಂದ್ರೆ ನಾವು ಕ್ಲೈಮ್ಯಾಕ್ಸ್ ಸೀನ್ ಕಟ್ ಅಂತ ಹೇಳಿದ್ಮೇಲೆ ಎವ್ರಿಬಡಿ ಸ್ಟಾರ್ಟೆಡ್ ಕ್ಲಾಪಿಂಗ್. ಓಕೆ, ಯಾಕಂದ್ರೆ ಆ ಒಂದು ಡೈಲಾಗ್ಸ್ ನೀವು ಹೇಳಿದ್ರಿ, ಏನೇ ಅತಿ ಆದ್ರೂ ಬೆಂಕಿ, ಹೌದು, ಅದು ನಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಸೊ ಆ ಒಂದು ಸೀನು ವೆರಿ ಮಚ್ ಎಮೋಷನಲ್ ಆಗಿತ್ತು. ಅಂಡ್ ಆಲ್ಸೋ ಆ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ 1 hour ನಾವೆಲ್ಲರೂ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಎಲ್ಲಾನು ಮಾತಾಡಿದ್ವಿ. ಆ ಒಂದು ಸೀನ್ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಕೆಲವು ಎಲ್ಲರ ಜೀವನದಲ್ಲೂ ಅದು ಅನ್ವಯಿಸುತ್ತೆ. ಬಿಕಾಸ್ ನಮಗೆ ಗೊತ್ತಿರೋ ಹಂಗೆ ಕರ್ಮ ಅನ್ನೋದು ಮೇಲಲ್ಲ, ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ತಾರೆ. ಎಕ್ಸಾಕ್ಟ್ಲಿ, ಹೌದು. ಏನಕ್ಕೆ ಅನ್ನೋದನ್ನ ಸಿನಿಮಾದಲ್ಲಿ ನಾವು ಕರೆಕ್ಟ್ ಆಗಿ ಪೋರ್ಟ್ರೇ ಮಾಡಿದೀವಿ. ಐ ಥಿಂಕ್ ಆ ಒಂದು ಪರ್ಟಿಕ್ಯುಲರ್ ಸೀನ್ ವೆರಿ ಮಚ್ ಇಡೀ ಅಂದ್ರೆ ನಮ್ಮ ಟೀಮಲ್ಲಿ ಯಾರೇ ಕೇಳಿದ್ರು ನಿಮ್ಗೆ ಕ್ಲೈಮ್ಯಾಕ್ಸ್ ಸೀನೇ ಹೇಳೋದು. ಓಕೆ, ನಾವು May 16 ತನಕ ಕಾಯಲೇಬೇಕಾಗಿದ್ರೆ ನೋಡಬೇಕು ಅಂದ್ರೆ. ಸೊ ಈ ಸಿನಿಮಾಗೆ ನಿಮಗೆ ದರ್ಶನ್ ಕಡೆಯಿಂದ ಏನಾದರೂ ಸಪೋರ್ಟ್ ಸಿಗ್ತಿದ್ಯಾ ಹೆಂಗೆ ಅಂತ?